ನಾವು ನಿನ್ನಿನ ದಿವಸ ಪ್ರಶ್ನೋಪನಿಷತ್ತಿನ 1ನೇ ಪ್ರಶ್ನೆಯನ್ನ ನೋಡ್ತಾ ಇದ್ವಿ. ಅದರಲ್ಲಿ ಈ 9ನೇ ಮಂತ್ರವನ್ನ ನೋಡ್ತಾ ಇದ್ವಿ. ಸಂವತ್ಸರೋ ವೈ ಪ್ರಜಾಪತಿ ತಸ್ಯಾಯನೆ ದಕ್ಷಿಣ ಸ್ತೋತ್ರಂ ಚ ತದ್ದೇಹ ವೈ ತರಿಷ್ಠಾಪೂರ್ತೆ ಕೃತಮಿತ್ಯುಪಾಸತೆ ತೇ ಚಾಂದ್ರಂ ಸಮೇವ ಲೋಕಂ ಅಭಿಜಯಂತೆ ತಯೇವ ಪುನರಾವರ್ತಂತೆ ತಸ್ಮಾದೇತ ಋಷಯಃ ಪ್ರಜಾ ಕಾಮ ದಕ್ಷಿಣಂ ಪ್ರತಿಪದ್ಯಂತೆ ಏಷಃ ವೈ ರವಿರ್ಯಃ ಪಿತೃಯಾಣಃ ಅನ್ನುವಂತ ಮಂತ್ರದ ವಿಶೇಷ ಅರ್ಥವನ್ನು ನೋಡ್ತಾ ಇದ್ವಿ. ನಿನ್ನೆ ಏನು ನೋಡ್ತಾ ಇದ್ವಿ ನಾವು ಅಂದ್ರೆ, ಒಬ್ಬ ಮನುಷ್ಯ ಯಾವನಾದ್ರೂ ಕರ್ಮ ಮಾಡ್ತೀನಿ ಅಂತಂದ್ರೆ ಪೇಜ್ ನಂಬರ್ 30 ದೋಸ್ ಹೂ ಹ್ಯಾವ್ ವಾಟ್ ಬುಕ್, ಯಾರು ಕರ್ಮ ಮಾಡ್ತೀನಿ ಅಂತ ಸೆಕೆಂಡ್ ಪ್ಯಾರಾ, ಇಫ್ ಎ ಪರ್ಸನ್ ಪ್ರಾಕ್ಟೀಸ್ ಕರ್ಮ ಲೈಕ್ ಪಂಚ ಮಹಾಯಜ್ಞ, ಕರ್ಮಗಳನ್ನ ನಿಷ್ಕಾಮದ ರೀತಿಯಿಂದ ಭಗವದ್ಗೀತೆಯಲ್ಲಿ ಹೇಳಿದಂತ ಪಂಚ ಮಹಾಯಜ್ಞಗಳನ್ನ ಮಾಡುವಂತ ಒಬ್ಬ ಸಾಧಕನಾಗಿತ್ತಂದ್ರೆ ಅವನಿಗೆ ಸಾಕಷ್ಟು ಪುಣ್ಯ ಸಿಗ್ತದ. ಮತ್ತೆ ಪುಣ್ಯವನ್ನೇ ಮಾಡು ನಿಜಗುಂಡ್ರು ಹೇಳಿದಂತದ್ದು ಮಂತ್ರ ಅದ ನೋಡ್ರಿ, ಮತ್ತೆ ಹೇಳಿದ್ರಪ್ಪ ಅವರು. ಆ ಮಂತ್ರ ಅನ್ಕೊಂತ ಹೋಗ್ಬಿಡ್ರಿ, ನಿಮ್ದು ಪುಣ್ಯ ಪ್ರಾಪ್ತಿ ಆಗ್ತದ, ಮಲದೋಷ ನಿವೃತ್ತಿ ಆಗ್ತದ. ತಿರ್ಗಾಮುರ್ಗ ಅದನ್ನ ಯಾಕೆ ಹೇಳಾಗತ್ತಾರ್ರಿ? ಈಗ ನೋಡ್ರಿ, ಅಲ್ಲಿ ಅಪ್ಪವ್ರು ಹೇಳಿದ್ರು ಅದನ್ನ ಹೇಳ್ತಾರ, ಜಮಖಂಡಿ ಅಜ್ಜಾರು ಅದನ್ನ ಹೇಳ್ತಾರ, ನಮ್ಮ ಪರಮಾರ್ಥನಂದ ಅಪ್ಪವರು ಅದನ್ನ ಹೇಳ್ತಾರ. ಯಾಕ ಅದ್ ತಿರ್ಗಾಮುರ್ಗ ಅದನ್ನ ಹೇಳಾಗತ್ತಾರ್ರಿ? ಯಾರು ಹೇಳ್ತೀರನ್ನ? ಯಾಕೆ ಹೇಳಾಗತ್ತಾರಂತೀರಿ? ಯಾರು ಹೇಳ್ತಾರೆ? ಮೊದಲೇ ಮಾಡ್ಬೇಕಾದ ಕರ್ತವ್ಯ ಇರೋದ್ರಿಂದ ರೀ. ಮಲದೋಷ ನಿವೃತ್ತಿ ಆಗ್ತಾರೆ. ಇರ್ಲಿ, ಮೊದಲೇ ಮಾಡ್ಬೇಕಾದ ಕರ್ತವ್ಯಕ್ರೆ ಅದ್ನ ಹಗಲಲ್ಲಿ ಯಾಕೆ ಹೇಳ್ಬೇಕ್ರಿ? ಒಮ್ಮೆ ಹೇಳಿದ್ರೆ ಆಗುದುಂಟ್ರಿ? ತಟ್ ಬಿದ್ದಿರ್ತದ, ಹೋಗುದಿಲ್ಲ. ಹಗಲಾಲ ಹೇಳಿದ್ರೆ ನೆನಪಿದಾಕೈತ್ರಿ. ಹೌದ್ರಿ. ಮತ್ತೆ ಯಾರ ಇವ್ರು ಹಿಂಗಂತಾರ ನೋಡ್ರಿ. ಮತ್ ಬೇರೆ ಅಭಿಪ್ರಾಯ ಏನದರಿ? ಅಂತಃಕರಣ ಶುದ್ಧ ಆಗೋ ಸಲುವಾಗಿ ಹೇಳ್ತಾರ್ರಿಪ್ಪ, ಮಲದೋಷ ಹೋಗ್ಲಂತ. ಅಂತಃಕರಣ ಶುದ್ಧ ಆಗೋ ಸಲುವಾಗಿ ಹೇಳಾಕತ್ತಾರ್ರಿ. ಮತ್ತೆ ಹೇಳಿದ್ರ ಮಾಡಾಕತ್ತಾರಿಲ್ರಿ ಅವ್ರು? ಕೇಳಿದವ್ರು ನಿಷ್ಕಾಮದಿಂದ ಮಾಡ್ಕೋತೇ ಇರ್ಬೇಕು ಸರ್. ಯಾಕಂದ್ರ ಅವು ಮೇಲ್ನೋಟಕ್ಕೆ ಹೋದಂಗ ಅನಿಸ್ತಾವ. ಮಲದೋಷ, ವಿಕ್ಷೇಪ ದೋಷ, ವಾಸನೆಗಳು ಮತ್ತೆ ಮತ್ತೆ ಅವು ನಮ್ ಕಡೆ ಬರೋ ಸಾಧ್ಯತೆಗಳು ಇರೋದ್ರಿಂದ ಮಾಡ್ಬೇಕಂತ ಹಿಂಗೇನೋ ಹೇಳ್ತಾರ. ಹಂಗೇನೋ ಅಂತಾರ. ಹಂಗೇನೋ ಅಲ್ರಿ, ಏನೈತೆ ಎಕ್ಸಾಕ್ಟ್ಲಿ ಹೇಳ್ಕೊಂತ ಬಂದಿನಲ್ರಿ ಸುರೇಶ. ಅಪ್ಪರ್ ಅದು ಒಂದೇ ವಸ್ತು ಎರಡ್ ರೀತಿ ಪೋರ ಅದು ಮತ್ತ ಮೋಸ ಮಾಡ್ತಾ ಇರ್ತಾರೆ. ಇದು ಅದು ಆಗುತ್ತೆ, ಅದು ಇದು ಆಗ್ತದೆ. ಹಿಂಗಂತೀರಿ? ಏನೇನು ಬಾಳ ವಿಚಾರ ಹೊರಗಿದ್ರು. ರೇವಣ್ಣ ಅವರು ಒಂದು ವಿಶೇಷ ಹೇಳಿದ್ರು, ಬೇರೆ ಅಡ್ಡಿ ಇಲ್ಲ. ಮತ್ ಬೇರೆ ಸಾಮಾನ್ಯವಾದಂತದ್ದು ಅಗದಿ ಬೇಸಿಕ್ ಕೇಳತ್ತೀರ. ತಳಹದಿಯಲ್ಲಿ ಮಾಡ್ಲೇಬೇಕಾದ ಕರ್ತವ್ಯ ಅದು, ಅದಕ್ ಮಾಡ್ಬೇಕನ್ನಂಗ ಎಲ್ಲರೂ ಅದನ್ನೇ ಹೇಳಕತ್ತಾರ. ವೇದನು ಅದೇ ಹೇಳಿದ್ರು. ಅವ್ರು ಹೇಳಾಕತ್ತಾರ. ಯಾರು ಮಾಡಾಕತ್ತಾರ್ರಿ ಸುರೇಶ್ ಅವ್ರ? ಬೇಕಾದವ್ರು ಮಾಡ್ತಾರ್ರಿ. ಯಾವ್ದ್ರಿ ಬೇಕಾದ್ರಿ? ಯಾರು ಮಾಡಾಕತ್ತಿಲ್ಲ, ಅದಕ್ಕೆ ಹೇಳಾಕತ್ತಾರ ಅವ್ರು. ಹಿಂಗಂದ್ರೆ ನಾವ್ ಹೇಳಾಕತ್ತೀವಿ, ಮಾಡಾಕತ್ತಿಲ್ಲ ಇಷ್ಟ. ಅವ್ರು ಹೇಳಾಕತ್ತಾರ, ನಾವ್ ಮಾಡಾಕತ್ತಿಲ್ಲ, ಅದಕ್ಕೆ ಹೇಳಾಕತ್ತಾರ ಅವ್ರು. ಅದು ನಮಗ್ ಗೊತ್ತಾಗ್ಬೇಕಲ್ಲ. ನಾವ್ ಮತ್ತು ಸಕಾಮದಾಗನ ರುಚಿ ಇದ್ದರೆ ಬೆನ್ನ ಹತ್ತೀವಿ, ಹಿತ ಬೆನ್ನ ಹತ್ತಿಲ್ಲ. ಬರೇ ಇಂತ ಗುಳಿಗೆ ತಗೊಂಡ್ರೆ ಜಡ್ ಕಮ್ಮ ಅಂತ ಅಟ್ಟೆ ಗೊತ್ತಾಗ್ಯದ, ತಗೊಂಡಿಲ್ರಿ. ಮತ್ತ ಅದು ಮನದೋಷ ನಿವೃತ್ತಿ ಆಗದನ ಏನಂದ್ರ, ಈಗ ನಾವೇನು ಬಂದೇವಲ್ರಿ, ಈಗ ಏನು ಕೇಳಾಗತ್ತೇವಲ್ಲ, ನಿಮ್ಗೆಲ್ಲಾ ಮನದೋಷ ನಿವೃತ್ತಿ ಆಗೈತೆ. ಮತ್ ಹಂಗೆ ತಿಳ್ಕೊಬೇಡ್ರಿ. ಬಾಳ ಮಂದಿ ಬರ್ಬೇಕಾಗಿತ್ತಲ್ರಿ. ಬರೀ 40-50 ಮಂದಿ ಒಂದ್ ಕ್ಲಾಸಿಗೆ 40-50 ಮಂದಿ. ಅಲ್ಲಿ ಅಪ್ಪವ್ರು ಬಂದಾರ, ನಿನ್ನ ಎಣಿಸಿದ್ 60 ಮಂದಿ ಇದ್ರು. ಅದ್ರಾಗ ಮತ್ತೆ ಜರಡಿ ಹಾಕಿ ಸೂಸಿದ್ರ 4 ಮಂದಿ ಹೊಂಡಂಗಿಲ್ಲ. ಫಾಲ್ತು ಅಲ್ಲೇ ಆಜು ಬಾಜು ಮನಿ ಇದ್ದವ್ರು ಮನ್ಯಾಗ ಬೈದ್ ಕಳಿಸಿರ್ತಾರ, ಸ್ವಸ್ಥ್ಯಾರ ಅದಕ್ ಬಂದಿರ್ತಾರ 36 ಮಂದಿ. ಶಾಸ್ತ್ರ ಬೇಕಂತ ಬಂದವ್ರು ಹುಡುಕಾಡಿದ್ರೆ 4 ಮಂದಿ ಇಲ್ಲ ಅದ್ರಾಗ. ನಮ್ಮ ಗ್ರೂಪ್ ನ ಬೇಕಾದಂಗ 50 ಜನ ಇರ್ತಾರ್ರಿ. ಈ ಗ್ರೂಪ್ನಾಗ ನಾವ್ ಎಷ್ಟು ಮಂದಿ ಅಷ್ಟು ಅಧಿಕಾರಿಗಳೇ ಅದಾರೆ. ಸ್ವಲ್ಪ ಇಲ್ಲ ಹೆಚ್ಚು ಕಮ್ಮಿ ಇರ್ಬೋದು, ಆದ್ರೆ ಎಲ್ಲರೂ ಅಧಿಕಾರಿಗಳದಾರ. ಮತ್ತೆ ಈ ಪಾಪ್ಯುಲೇಷನ್ ಎಷ್ಟದ ರೀ? ನಮ್ ಕರ್ನಾಟಕದ ಎಷ್ಟದ? ಭಾರತದ ಜನಸಂಖ್ಯೆ ಎಷ್ಟದ?
ಹುಬ್ಬಳ್ಳಿ ಜನಸಂಖ್ಯೆನ 20 ಲಕ್ಷ ಅದ. 20 ಲಕ್ಷಕ್ಕೆ 40 ಮಂದಿ ಅಂದ್ರೆ 1 ಲಕ್ಷಕ್ಕೆ ಇಬ್ಬರ ಬಂದಂಗ ಆತಲ್ಲ. ಯಾಕೆ ಜನ ಹೆಚ್ಚಿಗೆ ಬರ್ತಾ ಇಲ್ಲ? ಮಾಡವಾಲ್ರು, ಸಕಾಮದಿಂದ ಮಾಡಾಕತ್ತಾರ. ರುಚಿ ಬೆನ್ನತ್ತಾರ, ಹಿತ ಬೆನ್ನತ್ತಿಲ್ಲ. ಕಿವಿಗೆ ಬಿದ್ದಿನೂ ಇಲ್ಲ ಅವ್ರಿಗೆ. ಬಹಳ ಮಂದಿಗೆ ಬಿದ್ರೂ ಅರ್ಥ ಆಗಿಲ್ಲ. ಮಹಾಯಜ್ಞಗಳನ್ನ ದೆನ್ ಹಿ ವಿಲ್ ಗೆಟ್ ಲಾಟ್ ಆಫ್ ಪುಣ್ಯಂ. ವಾಟ್ ಪುಣ್ಯಂ? ಮಟೀರಿಯಲ್ ಪುಣ್ಯಂ, ಸಕಾಂ ಪುಣ್ಯ. ಜಾತ್ರೆ ಬಾ ಬರ್ತಾರ್ರಿ. ಜಾತ್ರೆ ಬರ್ತಾರ, ಹಣಕಾಯಿ ಮಾಡಿಸ್ತಾರ. ಏನ್ರಿ ಗಲ್ಲೆದಾಗ ಒಂದು 50 ಹಾಕದ 50-100 ರೂಪಾಯಿ ಹಾಕ್ತಾರ. ಮತ್ ಒಂದ್ ಲಿಸ್ಟ್ ಕೊಟ್ಟು ಹೋಗಾರ. ಹಮ್ಮ ಅಜ್ಜನ ಕಾಯಿ ಒಂದ್ ಲಿಸ್ಟ್ ಕೊಟ್ಟು ಹೋಗಾರ. ಈ ವರ್ಷ ಇಷ್ಟ ಆಗ್ಯಾವ, ಹೊಲ ನಮ್ಮ ಹೆಸರಲ್ಲೇ ಆಗೈತಿ, ಈಗ ಮನಿ ಒಂದ್ ನಮ್ಮ ಹೆಸರಲ್ಲೇ ಆಗ್ಬೇಕು. ಆ ಹುಡುಗಿದೊಂದು ಲಗ್ನ ಆಗಿಲ್ಲ, ಆ ಹುಡುಗಿದೊಂದು ಲಗ್ನ ಆಗ್ಬೇಕು. ಆ ಹುಡುಗಿಗೆ ಮಕ್ಕಳಾಗಿಲ್ಲ, ಅವಗೊಂದು ಮಕ್ಕಳಾಗ್ಬೇಕು. ಅದಕ್ಕೆ ಯಾವ ತೆಂಗಿನಕಾಯಿ ಹೊಡಿಸ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಅದು ಎಮ್ಮೆ ಒಂದ್ ಸ್ವಲ್ಪ ಎಮ್ಮೆ ಯಾಕೋ ಹಿಂಡಬಾರ್ದು. ಸಕಾಂ ಪುಣ್ಯ ಕೇಳೋರು ಬಹಳ ಮಂದಿ ಅದಾರ, ನಿಷ್ಕಾಂ ಪುಣ್ಯ ಪಡೆಯೋರು ಬಹಳ ಕಮ್ಮಿ ಅದಾರ. ನನ್ನ ಕರ್ತವ್ಯಪ್ಪ ಇದು. ಭಗವಂತ ಹೇಳಿದಂತ ವೇದಗಳಲ್ಲಿ ಭಗವಂತ ನಮಗ ಆಜ್ಞೆ ಮಾಡ್ಯಾನ. ಇದು ಕರ್ತವ್ಯ, ನಾವು ಮಾಡ್ಲೇಬೇಕು. ಇದು ಫಲ ಅಪೇಕ್ಷೆ ಮಾಡ್ದಲ್ಲಿ ನಾವು ಮಾಡ್ಬೇಕು, ಕರ್ತವ್ಯ ಇದು. ಹಂಗ ತಿಳ್ಕೊಂಡ್ರೆ ಮಾಡ್ಬೇಕು ಬೇಡ? ಇಲ್ಲ, ನಿಷ್ಕಾಮ್ ಇಲ್ಲೇ ಇಲ್ಲ. ಥ್ರೂ ದ್ಯಾಟ್ ಹಿ ಕ್ಯಾನ್ ಎಂಜಾಯ್ ಎ ಗುಡ್ ಲೈಫ್. ನೋಡ್ರಿ, ಸಕಾಮದಿಂದ ಮಾಡಿದ್ರೆ ಒಳ್ಳೆ ಜೀವನವನ್ನ ನಾವು ಮಾಡಬಹುದು. ಒಳ್ಳೆ ಮನಿ ಕಟ್ಕೋಬಹುದು, ಒಳ್ಳೆ ಕಾರ್ ತಗೋಬಹುದು, ಬಂಗಾರದ ಆಭರಣ ತಗೋಬಹುದು. ಬಂಗಾರದ ಇಲ್ಲ ಅಂದ್ರೆ ಈಗ ವಜ್ರದ್ದು ಬಂದ ವಜ್ರದ್ದು ತಗೋಬಹುದು, ಪ್ಲಾಟಿನಂ ಬಂದ ಅವನು ತಗೋಬಹುದು. ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಎಂಜಾಯ್. ಇವೆಲ್ಲವನ್ನು ನಾವು ಸಕಾಂ ಪುಣ್ಯ ಇತ್ತಂದ್ರೆ ಪಡಿಬಹುದು. ಒಳ್ಳೆ ಮಕ್ಕಳನ್ನ ಹಡಿಬಹುದು, ಒಳ್ಳೆ ಜಾಣ ಮಕ್ಕಳನ್ನ ಹಡಿಬಹುದು, ನೀತಿವಂತ ಮಕ್ಕಳನ್ನು ಹಡಿಬಹುದು. ನಾಟ್ ಓನ್ಲಿ ದ್ಯಾಟ್, ಅಷ್ಟೇ ಅಲ್ಲ, ಮರಣ ಆದ ನಂತರ ಈ ಕ್ಯಾನ್ ಗೋ ಟು ಸ್ವರ್ಗಲೋಕ. ಏನ್ರಿ? ಸಕಾಂ ಪುಣ್ಯ ಮಾಡಿದ್ರೆ ಸ್ವರ್ಗಲೋಕಕ್ಕೆ ಹೋಗ್ಬಹುದು. ಸಕಾಮ ಉಪಾಸನೆ ಮಾಡಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬಹುದು. ಆ ಸ್ವರ್ಗಲೋಕಕ್ಕೆ ಇನ್ನೊಂದು ಹೆಸರು ಹೇಳಿದ್ದೆ ನಾನು. ಏನ್ ಹೇಳಿದ್ದೆ ನಿನ್ನೆ? ಸ್ವರ್ಗಲೋಕದ ಬದ್ಲಿ ಇನ್ನೊಂದು ಲೋಕ. ಯಾವ್ದ್ರಿ ಅದು? ಚಂದ್ರಲೋಕ ಅಂತ ಹೇಳಿದ್ದೆ. ಹಾ, ಹೇಳಿದ್ದೆ ನೋಡ್ರಿ, ಕರೆಕ್ಟ್. ಚಂದ್ರಲೋಕ. ಆ ಚಂದ್ರಲೋಕ ಅಂದ್ರೆ ಎದಕ್ ಸಂಬಂಧಪಟ್ಟೈತ್ರಿ ಅದ? ಈ ಮಿಥುನದಾಗ 2ಕ್ಕ ಒಂದ್ ಸಂಬಂಧ ಬೀಳ್ತದ. ಅದು ಯಾವ್ದಕ್ ಸಂಬಂಧ ಬೀಳ್ತದ? ರೈಗೆ ಸಂಬಂಧ ಬರ್ತದ. ಅಲ್ಲಿಗೆ ಹೋಗಿ ಜೋಡಿಸ್ತಾರ ಅದನ್ನ. Thus karma will get a person to Chandraloka, otherwise called Swargaloka, through a special path. What is the name of the path? ಯಾವ ಮಾರ್ಗದಿಂದ ಕರ್ಕೊಂಡು ಹೋಗ್ತದ ಅವನ ಪುಣ್ಯ? ಸಕಾಮ ಪುಣ್ಯ ಇತ್ತು ಅಂತಂದ್ರ, ಸಕಾಮ ಕರ್ಮದ ಪುಣ್ಯ ಇತ್ತಂದ್ರ ಅವನನ್ನ ಸ್ವರ್ಗಲೋಕ ಅಥವಾ ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗ್ತದಲ್ಲ. ಯಾವ ಮಾರ್ಗ ಹರಿ ಅದು? ಕತ್ತಲೆಯ ಕೃಷ್ಣಗತಿ. ಧೂಳುಗಳಿಂದ ಹೊಗೆಯಿಂದ ಕೂಡಿದಂತ ಮಾರ್ಗ ಕೃಷ್ಣಗತಿ. ಅದನ್ನ ಹೇಳಿದ್ರು ನಿನ್ನೆ. ಥ್ರೂ ಕೃಷ್ಣಗತಿ ಎ ಪರ್ಸನ್ ಪರ್ಫಾರ್ಮ್ಸ್ ಕರ್ಮ ಅಂಡ್ ಅಲಾಂಗ್ ವಿತ್ ದಟ್ ದ ಸೆವರಲ್ ಉಪಾಸನ ಮೀನ್ಸ್ ವಾಟ್? ಮೆಡಿಟೇಷನ್. ದೆನ್ ನ್ಯಾಚುರಲಿ ಗೆಟ್ಸ್ ಎ ಗ್ರೇಟರ್ ಪುಣ್ಯಂ. ಏನ್ರಿ? ನಿಷ್ಕಾಮ ಉಪಾಸನ ಮಾಡಿದ್ದ, ನಿಷ್ಕಾಮ ಕರ್ಮದ ಕೂಡ ನಿಷ್ಕಾಮ ಉಪಾಸನ ಮಾಡಿದ್ದಂದ್ರೆ ಆ ಸ್ವರ್ಗಲೋಕ ಅಂದ್ರೆ ಚಂದ್ರಲೋಕಕ್ಕಿಂತ ಹೆಚ್ಚಿನ ಲೋಕ ಪ್ರಾಪ್ತಿ ಆಗ್ತದೆ. ಯಾವ ಲೋಕರಿ ಅದು? ಬ್ರಹ್ಮಲೋಕ. ಅದಕ್ಕೆ ಇನ್ನೊಂದು ಹೆಸರು ಏನ್ರಿ? ಸೂರ್ಯಲೋಕ. ಆ ಸೂರ್ಯಲೋಕಕ್ಕ ಆ ಮಿಥುನದಲ್ಲಿ ಬರುವಂತಹದ್ದು ಇನ್ನೊಂದು ಭಾಗವಾದಂತ ಯಾವುದು? ಪ್ರಾಣಕ್ಕೆ ಸಂಬಂಧಪಟ್ಟಂತ ಲೋಕ. We have to remember the word. Instead of Swargam, we have considered Chandraloka. Instead of Brahmaloka, we should remember the Suryaloka. Surya and Chandra are again connected with Karma Phalam and Upasana Phalam also. This is one information Upanishad gives. Upanishad ಶುಕ್ಲ ಗತಿಯೊಳಗೆ ಬರ್ತೈತಿನ ಇದು? ಶುಕ್ಲ ಗತಿಯೊಳಗ ಮಾರ್ಗ. ಶುಕ್ಲಗತಿದು ಇದು ಕೃಷ್ಣ. ಇದು ಶುಕ್ಲಗತಿ ಒಳಗ ಬರ್ತದೆ. 2ನೇದು ಅಂದ್ರೆ ಪ್ರಾಣಕ್ಕೆ ಹೋಗೋದು, ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗೋದು. ಅಂದ್ರೆ ನಿಷ್ಕಾಮ, ಅದು ಸಕಾಮ ಕರ್ಮ ಮತ್ತು ಸಕಾಮ ಉಪಾಸನೆಯ ಫಲ. ಈ ಲೋಕದಾಗಿರೋ ಮಠ ಇಲ್ಲಿ ಭೋಗ. ಈ ಲೋಕದ ಮರಣ ಹೊಂದಿದ ನಂತರ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಯ ಭೋಗ ಭಾಗ್ಯಗಳನ್ನ ಉಣ್ಣೋದು.
ಇವೆಲ್ಲ ವಿಚಾರಗಳನ್ನ ಪ್ರಶ್ನೋಪನಿಷತ್ತಿನಲ್ಲಿ ವೇದ ಅಂತ ಹೇಳಾಗತ್ತದ. ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ಇವನ್ನ ನಾವು ಹೆಕ್ಕಿ ತೆಗೆಯಲಾಗಿದೆ. ಈ ನಿರ್ಣಯಗಳನ್ನ ಕುಲ್ಲ ಯಾರು ಹೇಳಿಲ್ಲ ಇವನ್ನ. ಶ್ರುತಿ ಅರ್ಥಾಪತ್ತಿ ಪ್ರಮಾಣ. The Upanishad gives another technical information also. ಇನ್ನೂ ಒಂದು ಲೌಕಿಕ ಲಾಭ ಇರುವಂತಹ ಒಂದು ಇನ್ಫಾರ್ಮೇಶನ್, ಮಾಹಿತಿಯನ್ನ ಕೊಡ್ತದ ಉಪನಿಷತ್ತು. Lot of shastric information. After death, when a jiva has to travel, the jiva doesn't have the physical body. ಮರಣ ಹೊಂದಿದ ನಂತರ ಈ ಸ್ಥೂಲ ಶರೀರ ಇರುವುದಿಲ್ಲ, ಇದು ಇಲ್ಲೇ ಬಿಡ್ತಾನಿಮ. ಇಲ್ಲೇ ಅವನ ಸಂಬಂಧಿಕರು ಇದನ್ನ ಅವ್ರವ್ರ ಸಂಸ್ಕಾರ ಹೆಂಗಿರ್ತೈತೆ ಹಂಗ ಹುಗಿತಾರ, ಕೆಲವು ಮಂದಿ ಸುಡ್ತಾರ, ಇಲ್ಲೇ ಬಿಟ್ಟು ಹೋಗ್ತಾರಮ್ಮ. ಯಾವ ಉಪಾಸಕ ಆಗ್ಲಿ ಅಥವಾ ಆ ಸಕಾಮ ಕರ್ಮವನ್ನ ಮಾಡಿದವ ಸ್ವರ್ಗ ಲೋಕಕ್ಕೆ ಹೋಗಾವ, ಶುಕ್ಲಗತಿಯಿಂದ ಹೋಗಾವರಾಗ್ಲಿ ಅಥವಾ ಕೃಷ್ಣಗತಿಯಿಂದ ಹೋಗಾವಾಗ್ಲಿ, ಅವಂಗ ಸ್ಥೂಲ ಶರೀರ ಇರುವುದಿಲ್ಲ. ಮತ್ತೇನಿರ್ತದ? ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಎರಡದ್ರ ಮಿಕ್ಸರ್ ಇರ್ತದೆ ಏನ್ರಿ. ಸೂಕ್ಷ್ಮ ಶರೀರ ಅಜ್ಞಾನಕ್ಕೆ ಅಡ್ಕೊಂಡು, ಅಜ್ಞಾನ ಅಂದ್ರೆ ಕಾರಣ ಶರೀರ ಅಂದ್ರೆ ಅಜ್ಞಾನ. ಆ ಅಜ್ಞಾನ ಅಂದ್ರ ಅದು ಅಡ್ಕೊಂಡು ಏನ್ ಇರ್ತೈತಲ್ಲ ಅದು ಎರಡರೂ ಕೂಡೇ ಹೋಗ್ತದ. ಸ್ಥೂಲ ಶರೀರ ಮಾತ್ರ ಇರುವುದಿಲ್ಲ, ತಿಳ್ಕೊಡ್ರಿ. ಬಿಕಾಸ್ ಫಿಸಿಕಲ್ ಬಾಡಿ ಇಸ್ ಡ್ರಾಪ್ಡ್ ಅಂಡ್ ಟೇಕನ್ ಬೈ ರಿಲೇಟಿವ್ಸ್. ಅದು ಇಲ್ಲೇ ಬಿಡ್ತಾನವ. ಕೋಕ ಹಾವಿನ ಪರಿ ಹೆಂಗ ಅದು ಬಿಟ್ಟು ಹೋಗ್ತದ ಮುಂದ, ಹಂಗ ಈ ಸ್ಥೂಲ ಶರೀರವನ್ನ ಇಲ್ಲೇ ಬಿಟ್ಟು ಹೋಗ್ತಾನ. ಅದನ್ನ ಅವನ ಸಂಬಂಧಿಕರು ಏನ್ ಮಾಡ್ತಾರ? ಅವ್ರವ್ರ ಪದ್ಧತಿಗೆ ಅನುಗುಣವಾಗಿ ಅದನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. And cremated to make sure that it won't come back. ಯಾಕೆ ಅವರು ಅದನ್ನ ಸುಡ್ತಾರ್ರಿ ಅಂತಂದ್ರ ಅಪ್ಪವ್ರು ಒಂದ್ ಸ್ವಲ್ಪ ಭಾಷೆ ಮಾಡಾಕತ್ತಾರ, ಮತ್ ಹೊಳ್ಳಿ ಬಂದ್ಗಿಂದ ನೀವ ಅಂತ ಸುಡ್ತಾರ ಅಂತ ನೋಡ್ರಿ. ಯಾಕೆ ಸುಡ್ತಾರ್ರಿ ಸ್ಥೂಲ ಶರೀರ ಅದನ್ನ? ಮತ್ ಹೊಳ್ಳಿ ಬಂದ್ಗಿಂದ ನೀವ ಪೀಡ. So that they want to make it sure that he won't come back. Therefore the jiva doesn't have ಸ್ಥೂಲ ಶರೀರ. ಆ ಜೀವ ಏನದಲ್ಲ ಅವಂಗ ಸ್ಥೂಲ ಶರೀರ ಇರುವುದಿಲ್ಲ. ಮತ್ತೇನಿರ್ತದ? ಓನ್ಲಿ ಸೂಕ್ಷ್ಮ ಅಂಡ್ ಕಾರಣ ಶರೀರ. ಸೂಕ್ಷ್ಮ ಶರೀರ, ಕಾರಣ ಶರೀರ ಬೆಸುಗೆ. with all the ಪುಣ್ಯಮ್ಸ್ ಅಕ್ವೈರ್ಡ್. ಪುಣ್ಯ ಎಲ್ಲಿರ್ತದ್ರಿ? ಪುಣ್ಯ ಇರೋ ಸ್ಥಳ ಎಲ್ಲಿ? ಸ್ಥೂಲ ಶರೀರದಾಗ ಇರ್ತೈತೋ ಸೂಕ್ಷ್ಮ ಶರೀರದಾಗ ಇರ್ತೈತೋ? ಸೂಕ್ಷ್ಮ ಶರೀರವನ್ನ ಆಶ್ರಯ ಮಾಡ್ಕೊಂಡು ಸೂಕ್ಷ್ಮ ಶರೀರ ಆಶ್ರಯ ಮಾಡ್ಕೊಂಡಿರ್ತದೆ, ಮನಸ್ಸಿನಾಗ ಆಶ್ರಯ ಮಾಡ್ಕೊಂಡಿರ್ತದ. ಸ್ಥೂಲ ಶರೀರದಾಗ ಇರಂಗಿಲ್ಲ ಅದು ಪುಣ್ಯ. ಅಂದ್ರೆ ಪುಣ್ಯ ಕಟ್ಕೊಂಡು ಹೋಗ್ತೈತೆ ಅಂದಂಗ ಆತಲ್ಲ. ಹೌದ್ರಿ, ಪುಣ್ಯ ಕಟ್ಕೊಂಡು ಹೋಗ್ತೈತೆ. When there is no physical body, free will cannot function there. ಯಾವಾಗ ಸ್ಥೂಲ ಶರೀರ ಇಲ್ಲ ಅಂತಂದ್ರ ಇನ್ನೊಂದು ಅಲ್ಲಿ ಏನಾಗ್ತದ? ಕಡಿಮೆ ಬೀಳ್ತದ ಅಂತಾರೆ. ಏನ್ ಕಡಿಮೆ ಬೀಳ್ತದ ಅಂದ್ರ ಇಚ್ಛಾಶಕ್ತಿ ಇರುವುದಿಲ್ಲ ಅಂತದ್. ಏನ್ರಿ? ಇಚ್ಛಾಶಕ್ತಿ ಇರುವುದಿಲ್ಲ. ಫ್ರೀ ವಿಲ್ ಕೆನಾಟ್ ಫಂಕ್ಷನ್. ಜೀವ ಕೆನಾಟ್ ಡಿಸೈಡ್ ದ ಡೈರೆಕ್ಷನ್ ಆಫ್ ಟ್ರಾವೆಲ್. ನಾ ಎಲ್ಲೇ ಹೋಗ್ಬೇಕು, ಎಕಡೆ ಹೋಗ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಕ್ ಆಗುದಿಲ್ಲ. ಅದಕ್ಕೆ ಯಾವುದು ಆ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರದ ಎರಡರದ್ದು ಜಾಯಿಂಟ್ ಏನೈತಲ್ಲ, ಆ ಮಿಶ್ರಣಕ್ಕ ನಾ ಎಲ್ಲಿ ಹೋಗ್ಬೇಕು ಅನ್ನೋದು ತಿಳಿಯುದಿಲ್ಲ. ಅದಕ್ಕೆ ಎಕಡೆ ಪ್ರಯಾಣ ಮಾಡಬೇಕು ಡಿಸಿಷನ್ ಪವರ್ ಇಲ್ಲ ಅದಕ್ಕೆ. ಅಂಡ್ ನ್ಯಾಚುರಲಿ ದ ಕ್ವಶನ್ ಕಮ್ಸ್, ಹೂ ಆರ್ ದ ಗೈಡ್ಸ್ ಟು ಟೇಕ್ ಜೀವ ಟು ಸ್ವರ್ಗಲೋಕ ಅಂಡ್ ಬ್ರಹ್ಮಲೋಕ. ಮತ್ ಹೇಳಿದ್ರಿ ಅವ ಮತ್ತ ಅವನ ಪುಣ್ಯಕ್ಕೆ ಅನುಗುಣವಾಗಿ ಅವ ಸ್ವರ್ಗಲೋಕಕ್ಕೆ ಅಥವಾ ಬ್ರಹ್ಮಲೋಕಕ್ಕೆ ಹೋಗ್ತಾನ ಅಂತ ಹೇಳಿದ್ರಿ. ಮತ್ತ ಅವಾಗ ಎಲ್ಲಿ ಹೋಗ್ಬೇಕು ಅನ್ನೋದ ತಿಳಿಯಂಗಿಲ್ಲ ಅಂತೀರಿ. ಹಂಗಾರೆ ಯಾರು ಕರ್ಕೊಂಡು ಹೋಗ್ತಾರ ಅವನ್ನ? ಮತ್ ಯಾರ ಬೇರೆಯವ್ರು ಕರ್ಕೊಂಡು ಹೋಗ್ತಾರ ಏನಂದ್ರೆ ಹೌದು, ಕರ್ಕೊಂಡು ಹೋಗ್ತಾರ. ದ ವೇದ ಟಾಕ್ಸ್ ಅಬೌಟ್ ಸೆವರಲ್ ಗೈಡ್ ದೇವತಾಸ್. ಈ ಮಾರ್ಗದರ್ಶನ ಮಾಡುವಂತ ದೇವತೆಗಳನ್ನ ಉಪನಿಷತ್ ಹೇಳ್ತದ ನಮ್ಗೆ. ಯಾರ ಸಾಕ್ಷಿಯಾಗಿ ಅಗ್ನಿಹೋತ್ರಾದಿ ಕರ್ಮಗಳನ್ನ ಮಾಡಿರ್ತಾನ? ಅಗ್ನಿ ಸಾಕ್ಷಿ. ನೋಡಪ್ಪ ಅಗ್ನಿ, ನೀನ ಸಾಕ್ಷಿ, ನಾ ಇಂತ ಎಲ್ಲಾ ಕರ್ಮಗಳನ್ನ ಮಾಡಿದ್ದೀನಿ. ಅಗ್ನಿ ಸಾಕ್ಷಿಯಾಗಿ ಯಾಕೆ ಹೇಳ್ತಾರ? ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗೇವಿ ಅಂತ ಹೇಳ್ತೇವ್ರಿ. ಯಾಕ? ಅಲ್ಲಿ ಹೇಳಕ್ ಸಾಕ್ಷಿ ಇರೋ ಅಗ್ನಿ ದೇವತ ಒಬ್ಬನ. ಇವ್ರು ಯಾರು ಇರಂಗಿಲ್ಲ, ಉಳ್ದವ್ರು ಲೌಕಿಕರು ಇಲ್ಲೇ ಉಳ್ಕೊಂಡ್ಬಿಡ್ತಾರ. ಇವ್ರು ಅಕ್ಕಿ ಕಾಳು ಹಾಕಿ ಉಂಡವ್ರು, ಆಯರ್ ಕೊಟ್ಟವ್ರು ಇಲ್ಲೇ ಮುಗಿತವ್ರು. ಅವ್ರು ಅಲ್ಲಿ ಮಠ ಬರಂಗಿಲ್ಲ ಸಾಕ್ಷಿ ಹೇಳಕ್. ಅದಕ್ಕ ಅಗ್ನಿ ಕುಂಡದಾಗ ಹಾಕಿ ಹೋಮ ಮಾಡಿ ಲಗ್ನ ಮಾಡ್ತಾರ ನೋಡ್ರಿ. ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗೇನಿ ಅಂತಾರಲ್ಲ,
ಆ ಅಗ್ನಿ ದೇವತಾ ಏನ್ ಮಾಡ್ತಾನ, ಅವ ಇವಾಗ ದಾರಿ ತೋರಿಸ್ತಾನ, ಕರ್ಕೊಂಡು ಹೋಗ್ತಾನ. Celestial guide devatas for Chandraloka and for Suryaloka, all the devatas are named differently. ಅನೇಕ ಬೇರೆ ಬೇರೆ ದೇವತೆಗಳನ್ನ ಹೇಳ್ತಾರೆ. ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗುವ ದೇವತೆಗಳು ಬೇರೆ, ಆಮ್ಯಾಗ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗುವ ದೇವತೆಗಳು ಬೇರೆ. ಫಾರ್ ಚಂದ್ರಲೋಕ ಒನ್ ಆಫ್ ದಿ ಗೈಡ್ ಇನ್ನೊಂದು ಕಡೆ ದಕ್ಷಿಣಾಯನ ದೇವತಾ. ಚಂದ್ರಲೋಕಕ್ಕೆ ಹೋಗುವ ದೇವತಾ ಹೆಸರು ಏನಪ್ಪಾ ಅಂದ್ರ ಚಂದ್ರಾಯಣ ದೇವತಾನ ಅಂತ ಐತಿ. ಆ ದೇವತೆ ನಮಗ ಆ ಉಪಾಸಕನಿಗೆ ಮಾರ್ಗವನ್ನ ತೋರಿಸ್ತದೆ. Therefore the Upanishad connects ದಕ್ಷಿಣಾಯನ ದೇವತಾ ವಿತ್ ಚಂದ್ರಲೋಕ ಅಗೇನ್. ಆ ಚಂದ್ರಲೋಕಕ್ಕೆ ಹೋಗೋ ಮಾರ್ಗ ದಕ್ಷಿಣಾಯನ ದೇವತಾ. ಅದೇನ್ ಕಾಲ ಐತಲ್ಲ, ಕಾಲಕ್ಕೆ ಅಭಿಮಾನಿ ದೇವತಾ ಒಂದಿರ್ತದ್ರಿ. ಆ ಅಭಿಮಾನಿ ದೇವತಾ ಏನದಲ್ಲ ಅದು ಕರ್ಕೊಂಡು ಹೋಗ್ತದ ಅವನ್ನ. Surya and Chandra are connected. Then their Upanishad connects the Dakshinaayana Devata with Chandra and Loka again. Surya and Chandra are connected similarly. The Upasaka is guided by Uttarayana Devata to Surya Loka. ಉತ್ತರಾಯಣ ಕರ್ಕೊಂಡು ಹೋಗುವಂತಹ ದೇವತಾ ಉತ್ತರಾಯಣ ದೇವತಾ ಅಂತದಾರೆ, ಅವ ಕರ್ಕೊಂಡು ಹೋಗ್ತಾನೆ. ಸೂರ್ಯಲೋಕ ಕರ್ಕೊಂಡು ಹೋಗ್ತಾನೆ. ಅಂಡ್ ಉಪಾಸಕ ಆರ್ ಕನೆಕ್ಟೆಡ್ ಟು ದಕ್ಷಿಣಾಯನ ಚಂದ್ರಲೋಕ ಅಂಡ್ ಕರ್ಮಾಸ್ ಆರ್ ಕನೆಕ್ಟೆಡ್ ಟು ದಿಸ್ ಸೂರ್ಯ ಅಂಡ್ ಚಂದ್ರ ಆರ್ ರೈ ಅಂಡ್ ಪ್ರಾಣ. ಅಂದ್ರ ಆ ಮುಂದೆ ಏನ ಮುಂತಾದ ಏನ ಚಂದ್ರಲೋಕಕ್ಕೆ ಕನೆಕ್ಟ್ ಮಾಡುವಂತ ದೇವತಾ ಅದು ಯಾವ್ದಪ್ಪ ಅಂತಂದ್ರೆ ದಕ್ಷಿಣಾಯನ ದೇವತಾ. ಚಂದ್ರಾಯಣ ಇದು ದಕ್ಷಿಣಾಯನ ದೇವತಾ. ದಕ್ಷಿಣಾಯನ ದೇವತಾ ಅಂತಂದ್ರೆ ಏನಂತಾರ, ದ ಕರ್ಮ ಕನೆಕ್ಟೆಡ್ ದಿಸ್ ಸೂರ್ಯ ಅಂಡ್ ಚಂದ್ರ ರೈ ಅಂಡ್ ಪ್ರಾಣ. ಮತ್ತ ಮುಂದ ಮಿಥುನದಾಗ ಯಾವ್ದು ಸಂಬಂಧ ಪಡ್ತದ ಅಂದ್ರೆ ರೈ ಅನ್ನುವಂಥದ್ದು ಅದಕ್ಕೆ ಸಂಬಂಧ ಪಡ್ತದ. ಸೋ ಮೆನಿ ಐಡಿಯಾಸ್ ಆರ್ ಟೈಡ್ ಅಪ್. ಇಷ್ಟೆಲ್ಲಾ ಸಂಕೀರ್ಣದಲ್ಲಿ ಒಳಗ್ ಒಂದು ಜಾಲ ಅದ, ಅದು ಆ ನೆಟ್ವರ್ಕ್ ಕೆಲಸ ಮಾಡ್ತದ, ಜಾಲ ಕೆಲಸ ಮಾಡ್ತದ. ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. ಹೇಳಾಗತ್ತಾರ, ಬಾಳ ಮಂದಿಗೆ ತಿಳಿಯಂಗಿಲ್ಲ, ಇದು ತಿಳ್ಕೊಳಾಕನು ಆಗಂಗಿಲ್ಲ. ಯಾಕಂದ್ರೆ ನೆಟ್ವರ್ಕ್ ಬಹಳ ಅದ ಅಂತಾರ. ಜಾಲ ಐತಿ ಇದು. ಯಾವ ದೇವತೆಗಳು ಯಾವ ಕಾಲ ಯಾರಿಗೆ ಕರ್ಕೊಂಡು ಹೋಗ್ತಾವ, ಏನ್ ಕೆಲಸ ಮಾಡ್ತಾವ ಅನ್ನುವಂಥದ್ದು ಒಂದು ನೆಟ್ವರ್ಕ್ ಅದ, ಜಾಲ ಅದ ಇದು. ವೆದರ್ ಯು ರಿಮೆಂಬರ್ ದೀಸ್ ಕನೆಕ್ಷನ್ಸ್ ಆರ್ ನಾಟ್, ಹೌ ದ ವೇದಾಸ್ ಕನೆಕ್ಟ್ ಸೋ ಮೆನಿ ಥಿಂಗ್ಸ್ ಟುಗೆದರ್. ನೋಡ್ರಿ, ನಮಗ್ ಗೊತ್ತಿಲ್ಲ ಆ ವೇದಗಳು ಏನ್ ಮಾಡ್ತಾವ, ಇವೆಲ್ಲ ವಿಷಯಗಳನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾವೆ. ನಾವು ಲುಕ್ ಅಟ್ ದ ಮಂತ್ರ. ಆ ಮಂತ್ರ ಕಡೆ ನೋಡ್ರಿ, ಎರಡನೇ ಲೈನ್ ನೋಡ್ರಿ. ತದ್ದೇಹ ವೈ ತದಿಷ್ಟಾ ಪೂರ್ತಿ ಅಂತ ಇತ್ತು ನೋಡ್ರಿ. ಎರಡನೇ ಲೈನ್ ಸಿಕ್ಕೈತೇನ್ರಿ? ತದ್ದೇಹ ವೈ ತದಿಷ್ಟಾ ಪೂರ್ತೆ ಕೃತಮಿತ್ಯುಪಾಸತೆ. ಆ ಲೈನ್ ನೋಡ್ರಿ, ಏನಾದ ಅರ್ಥ ಅಂದ್ರ ಫಾರ್ ಗೋಯಿಂಗ್ ಟು ಸ್ವರ್ಗಲೋಕ ಅಂಡ್ ಎಂಜಾಯ್ ಆಲ್ ಮೆಟೀರಿಯಲ್ ಪ್ಲೆಜರ್ಸ್ ಯು ಹ್ಯಾವ್ ಟು ಗೆಟ್ ಪುಣ್ಯಂ. ನೀವು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿದ್ದಂತಹ ಎಲ್ಲ ಭೋಗ ಭಾಗ್ಯಗಳನ್ನ ಪಡಿಬೇಕು ಅಂದ್ರ ನೀವು ಅದಕ್ಕೆ ತಕ್ಕಂತ ಪುಣ್ಯವನ್ನ ಮಾಡಬೇಕು. ಮತ್ತೆ ಫಾರ್ ದ್ಯಾಟ್ ಪುಣ್ಯ, ಆ ಪುಣ್ಯಗೋಸ್ಕರವಾಗಿ ಯು ಹ್ಯಾವ್ ಟು ಡೂ ನೋಬಲ್ ಕರ್ಮಾಸ್. ಒಳ್ಳೆ ಶಾಸ್ತ್ರದಲ್ಲಿ ಹೇಳಿದಂತಹ ಸಕಾಮ ಕರ್ಮಗಳನ್ನು ಮಾಡಬೇಕಾಗ್ತದೆ, ಯಜ್ಞಯಾಗಾದಿಗಳನ್ನ ಮಾಡಬೇಕಾಗ್ತದೆ. ಸೆಲ್ಫಿಶ್ ಕರ್ಮಾಸ್ ವಿಲ್ ನಾಟ್ ನೀಡ್. ನಾವು ಸ್ವಾರ್ಥದಿಂದ ಕೆಲಸ ಮಾಡ್ತೇವಂದ್ರ ಸ್ವರ್ಗಕ್ಕೆ ಹೋಗೋ ದಾರಿ ನಮಗೆ ಓಪನ್ ಆಗಂಗಿಲ್ಲ. ನಾವೆಲ್ಲರೂ ಮಾಡೋದು ಸ್ವಾರ್ಥ ಕರ್ಮಗಳನ್ನ ಮಾಡಕತ್ತೀವಿ. ಸ್ವರ್ಗಕ್ಕೆ ಹೋಗೋದು ದೂರದ ಮಾತು. ಲಾಟ್ ಆಫ್ ಸೆಲ್ಫ್ಲೆಸ್ ಕರ್ಮ, ಸ್ವಾರ್ಥ ರಹಿತವಾದಂತ ಕರ್ಮಗಳನ್ನ, ಅವು ಏನು ಯಜ್ಞ ಯಾಗಾದಿ ಕರ್ಮಗಳನ್ನ ಮಾಡ್ಬೇಕು. which I called ಪಂಚಮಹಾಯಜ್ಞಾದಿ ಇನ್ ಭಗವದ್ಗೀತಾ. ಭಗವದ್ಗೀತೆ ಹೇಳುವತ್ತಾಗ ಪಂಚಮಹಾಯಜ್ಞಗಳನ್ನ ಹೇಳಿತ್ತು. ಆ ಪಂಚಮಹಾಯಜ್ಞಗಳನ್ನ ಸಕಾಮದಿಂದ ಮಾಡುವುದಕ್ಕ ನಮಗೆ ಪುಣ್ಯ ಬರ್ತದ. ಆ ಪುಣ್ಯದಿಂದ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದ. ಬಟ್ ದ ಪ್ರಶ್ನೋಪನಿಷತ್ ದೇ ಆರ್ ಕಾಲ್ಡ್ ಇಷ್ಟ ಅಂಡ್ ಪೂರ್ತಂ. ಆ ಏನು ಪಂಚಮಹಾಯಜ್ಞಗಳು ಹೇಳ್ಯಾರಲ್ಲ, ಅದಕ್ಕೆ ಇನ್ನೊಂದು ಹೆಸರು ಈ ಉಪನಿಷತ್ ಹೇಳ್ತದ. ಏನವ ಹೆಸರ್ರಿ? ಇಷ್ಟ ಮತ್ತು ಪೂರ್ತ ಅನ್ನುವಂತ ಕರ್ಮಗಳು. ಇಷ್ಟ ಮತ್ತು ಪೂರ್ತ ಅನ್ನುವಂತ ಕರ್ಮಗಳಿಗೆ ಏನಂತಾರ? ಪಂಚಮಹಾಯಜ್ಞಗಳಿಗೆ ಇನ್ನೊಂದು ಹೆಸರು. And the definition of Ishta and Purta, two types of noble activities. ಎರಡು ಕೂಡ ಪವಿತ್ರವಾದ ಕರ್ಮಗಳು.
ಪುಣ್ಯವನ್ನ ತಂದು ಕೊಡುವಂತ ಕರ್ಮಗಳು ಇಷ್ಟಾಕರ್ಮ ಮತ್ತು ಪೂರ್ತ ಅನ್ನುವಂತ ಎರಡೂ ಕರ್ಮಗಳು ಪುಣ್ಯನ ತಂದು ಕೊಡ್ತಾವು. ದ ಡೆಫಿನೇಷನ್ ಇಸ್ ಗಿವನ್ ಇನ್ ಪೇಜ್ ನಂಬರ್ 13. ದೇ ಆರ್ 2 ಸಂಸ್ಕೃತ ಶ್ಲೋಕಾಸ್. ಇವುಗಳ ಅರ್ಥವನ್ನ ತಿಳಿಸ್ಲಿಕ್ಕೆ 2 ಶ್ಲೋಕಗಳನ್ನ ಹೇಳ್ತಾರಪ್ಪ ಅವ್ರು. ಅದು ಎಲ್ಲಿಂದ ತಗೊಂಡ್ರ ಗೊತ್ತಾಗ್ಲಿಲ್ಲ ನನಗೆ. ಅಗ್ನಿಹೋತ್ರಂ ತಪಸ್ ಸತ್ಯಂ ಭೂತಾನಾಂ ಚ ಅನುಪಾಲನಂ ಆತಿಥ್ಯಂ ವ್ಯಕ್ತದೇವಂ ಚ ಇಷ್ಟಂ ಮಿತಿ ಅಭಿಧೀಯತೆ. ಇಷ್ಟಂ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಈ ಶ್ಲೋಕ ಹೇಳ್ಬಿಟ್ರೆ ಅದ್ರಾಗೆಲ್ಲ ಪೂರ್ತಿ ಅರ್ಥ ಬರ್ತದೆ. ಇಷ್ಟ ಅಂದ್ರೆ ಏನಪ್ಪಾ? ಇಷ್ಟಂ ಕರ್ಮಗಳಂದ್ರೆ ಯಾವುವು? ಪೂರ್ತ ಅಂದ್ರೆ ಯಾವುವು ಕರ್ಮಗಳು ಯಾವುವು? ಇಷ್ಟ ಪೂರ್ತ ಅಂದ್ರೆ 2 ಕರ್ಮಗಳು ಹೇಳಿದ್ರಲ್ಲ. ಇಷ್ಟ ಕರ್ಮ ಅಂದ್ರೆ ಯಾವುದು, ಪೂರ್ತ ಕರ್ಮ ಅಂದ್ರೆ ಯಾವುದು ಅನ್ನೋದಕ್ಕ ಇದು ಇಷ್ಟ ಪೂರ್ತ ಅನ್ನೋದಕ್ಕೆ ಇದು ಡೆಫಿನೇಷನ್. ಇದು ಅಗ್ನಿಹೋತ್ರ ತಪ ಸತ್ಯಂ ಭೂತಾನಾಂ ಚ ಅನುಪಾಲನಂ. ದ ಗ್ರೂಪ್ ಆಫ್ ನೋಬಲ್ ಕರ್ಮಾಸ್ ನೋನ್ ಆಸ್ ಇಷ್ಟ ಆರ್ ಫಾಲೋವಿಂಗ್ ಅಗ್ನಿಹೋತ್ರ. ಅಗ್ನಿಹೋತ್ರ ಆಚರಣೆ ಮಾಡ್ಬೇಕ್ರಿ. ಬ್ರಾಹ್ಮಣರು ಮಾಡ್ತಾರ. ಉಳಿದವ್ರಿಗಂತೂ ಅಗ್ನಿಹೋತ್ರ ಶಬ್ದನೂ ಕೇಳಿಲ್ಲ. ಕೆಲವೊಂದ್ ಮಂದಿ ಅಡ್ರೆಸ್ ಇರ್ತಾವ ನೋಡ್ರಿ, ಅಗ್ನಿಹೋತ್ರ ಅಂತಾರ ಅವ್ರ ಹೆಸರು. ಅಡ್ರೆಸ್ ಕುಲಕರ್ಣಿ, ಅಗ್ನಿಹೋತ್ರ, ದೇಶಪಾಂಡೆ ಹಿಂಗಿರ್ತಾವ ನೋಡ್ರಿ. ಅಗ್ನಿಹೋತ್ರ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಹಿಂಗ ಅಡ್ರೆಸ್ ಇರ್ತಾವ. ಹಂಗೆ ಕೆಲವು ಮಂದಿ ಅಗ್ನಿಹೋತ್ರ ಮಾಡೋರಿಗೆ ಅಗ್ನಿಹೋತ್ರಿಗಳು ಅಂತಾರ. ಅವ್ರು ಏನ್ ಮಾಡ್ತಾರಂದ್ರ ಅವ್ರು ಈಶ್ವರ ಆರಾಧನೆ ಮಾಡ್ತಾರ. ಎಲ್ಲ ರೀತಿಯಿಂದ ಈಶ್ವರ ಆರಾಧನೆ ಮಾಡುವುದಕ್ಕ ಅಗ್ನಿಹೋತ್ರ ಅಂತಾರ. ಅವ್ರು ಏನ್ ಮಾಡ್ತಾರ್ರಿ ಅಗ್ನಿಹೋತ್ರದಾಗ ಅಂದ್ರ ಡೈಲಿ ದಿನ ಒಂದು ಅಗ್ನಿ ಪೂಜೆ ಮಾಡ್ತಾರ ಏನ್ರಿ. ಡೈಲಿ ವೈದಿಕ್ ರಿಚುವಲ್ ಇನ್ ದ ಫಾರ್ಮ್ ಆಫ್ ವರ್ಷಿಪಿಂಗ್ ಗಾಡ್. ಆ ಪರಮಾತ್ಮನನ್ನ ಪೂಜೆ ಮಾಡೋದು ಅಗ್ನಿ ದೇವತೆ ಸಾಕ್ಷಿಯಾಗಿ ಇಟ್ಕೊಂಡು ಅಗ್ನಿಹೋತ್ರ ಅಂತ ದಿನನಿತ್ಯ ಕರ್ಮ ಮಾಡ್ತಾರ. ದಟ್ ಈಸ್ ವೈ ಇನ್ ಅವರ್ ಕಂಟ್ರಿ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ಸ್ ವಿತ್ ಈಶ್ವರ ಆರಾಧನಾ. ಆ ಈಶ್ವರ ಆರಾಧನೆಯನ್ನ ಅವರು ಅಗ್ನಿಹೋತ್ರದ ಮೂಲಕ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಏನ್ರಿ ಸಂಧ್ಯಾ ವಂದನಾದಿ ಮುಗಿಸಿಕೊಂಡು ಅಗ್ನಿಹೋತ್ರಾದಿ ಕರ್ಮಗಳನ್ನ ಮಾಡುವಂತ ಸಂಪ್ರದಾಯ. ಈಗಿನ ಕಾಲದೊಳಗತೆ ಮುಂಜಾನೆ ಹೊತ್ತಿಗೆ ನಾವೇನ್ ಮಾಡಾಕತ್ತೀವ್ರಿ? ಈಗ ಎದ್ಗಳಕ್ಕೆ ನಾವೇನ್ ನೋಡ್ತೇವೆ? ಮುಂಜೆ ಎದ್ಗಳಕ್ಕೆ ನೋಡೋದೇನ್ರಿ ನಾವು? ಯಾರು ಹೇಳ್ತೀರಿ? ಅಪ್ಪವ್ರು ಬರ್ದಾರ ಇಲ್ಲಿ. ಬುಕ್ ಇಲ್ದವ್ರು ಹೇಳ್ರಿ ನೋಡೋಣ. ಮೊಬೈಲ್ ಮೊಬೈಲ್ ಬುಕ್ ಐತಿ ಬರೇ ಇಲ್ಲ. ಆದ್ರೂ ಹೇಳಿದ್ರು ಅದಲ್ಲ, ಸೆಲ್ ಫೋನ್ ಯಾವ್ಯಾವ ಬಂದವ್ ನಿನ್ ರಾತ್ರಿ ಮೆಸೇಜು. ಯಾರ್ಯಾರು ಏನೇನು ಸ್ಟೇಟಸ್ ಇಟ್ಟಾರ, ಯಾರ್ಯಾರು ಫಾರಿನ್ ಕಂಟ್ರಿ ಹೋಗ್ಯಾರ, ಯಾರ್ಯಾರು ಟೂರ್ ಹೋಗ್ಯಾರ. ಯೂಟ್ಯೂಬ್ನಾಗ ಏನೇನ್ ಬಂದವ ಜೋಕ್, ಯೂಟ್ಯೂಬ್ನಾಗ ಏನೇನ್ ಪ್ರವಚನ ಬಂದಾವ ನೋಡುದಿಲ್ರಿ. ಯೂಟ್ಯೂಬ್ನಾಗ ಏನೇನ್ ಜೋಕ್ ಬಂದಾವ. ರೀಲ್ಸ್ ನೋಡ್ತಾರೆ. ಜೋಕ್ ಹೆಂಗಿರ್ತಾವ್ರಿ ಅಂದ್ರ ಎಲ್ಲವೂ ಸ್ವಂತ ತೆಳಗಿನ ಜೋಕ. ಮುಂಜಾನೆ ಹೋಗ್ತಾನೆ ಅದನ್ನ ನೋಡ್ತೇವ್ ನಾವು. ಮೊಬೈಲ್ ಇಟ್ಕೊಂಡು ನಾವು ನೋಡಬೇಕು, ಅನಿವಾರ್ಯ ಬಂದ್ ಕೂತಿರ್ತಾವ ಬಾಗಿಲ್ದಾಗ. ಓಪನ್ ಮಾಡ್ತಾರೆ ಅವ ಬರ್ತಾವ, ನೋಡಬಾರ್ದಂದ್ರು ಬರ್ತಾವ. That is why in our country early morning starts with Ishvara Aradhana only, not with cell phone, not with computer, not with TV. TV ನೋಡ್ತೇವಿ ಇಲ್ಲ, ಟಿವಿ ನೋಡೋರು ಬಹಳ ಮಂದಿ. ಕಂಪ್ಯೂಟರ್ ನೋಡ್ತೇವಿ. ನಿನ್ನೆ ಅರ್ಧ ಆಗಿತ್ತು ಕೆಲಸ ಏನೈತಿ ಕಂಪ್ಯೂಟರ್. ಲ್ಯಾಪ್ಟಾಪ್ ಓಪನ್ ಮಾಡೋದು, ಕಂಪ್ಯೂಟರ್ ನೋಡೋದು ಮಾಡ್ತಾರೆ. The day has to start with Ishvara Aradhanam. ಅಗ್ನಿಹೋತ್ರಿಗಳ ಜೀವನ ಈಶ್ವರ ಆರಾಧನೆಯಿಂದ ಪ್ರಾರಂಭ ಆಗ್ತಿದೆ. As even we get up, we have to see the hand do you remember? As even we get up, you have to see the hand. Do you remember? ಎದ್ದುಗಳಕಿನ ಕೆಲವು ಮಂದಿ ಮೊದಲ ಏನ್ ಮಾಡ್ತಿದ್ರು? ಕೈ ನೋಡ್ಕೊತಿದ್ರು, ಹಸ್ತವನ್ನು ನೋಡ್ಕೊಂಡು ಒಂದ್ ಮಂತ್ರ ಹೇಳ್ತಿದ್ರು. ಯಾವ ಮಂತ್ರ ಅದು? ಹಸ್ತ ನೋಡ್ಕೊಂಡು ಒಂದ್ ಮಂತ್ರ ಹೇಳ್ತಾರೆ ನೋಡ್ರಿ ಎದ್ದುಗಳಕಿನ ಕೆಲವು ಮಂದಿ ಸಂಪ್ರದಾಯ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಸರಸ್ವತಿ, ಗೌರಿ, ಪ್ರಭಾತೆ ಕರ ದರ್ಶನ. ಈಶ್ವರ ಆರಾಧನೆಯಿಂದ ಪ್ರಾರಂಭ ಆಗ್ತಿತ್ತು ನಮ್ಮ ಜೀವನ. So we start the day with not remembering the family members, because family members come and go. They are never permanent. Only permanent support is Bhagavan only. Alri namaga ಎಲ್ಲಾ ಕಾಲದಲ್ಲಿ ಸಹಾಯ ಮಾಡವ ಯಾರು? ಭಗವಂತ.
ಇವ್ರೇನ ನಮ್ಮ ಸಂಬಂಧಿಕರು ಯಾವಾಗ ಬರ್ತಾರೆ ಸಹಾಯ ಮಾಡಕ್ ಬರುದಿಲ್ಲ ಅವರು, ಸಹಾಯ ಪಡ್ಯಾಕ್ ಬರ್ತಾರೆ. ನೀವು ಚಲೋ ಇದ್ರೆ ನಿಮ್ ಕಡೆ ಬರ್ತಾರೆ, ನಿಮ್ ಕಡೆ ರೊಕ್ಕ ಇದ್ರೆ ನಿಮ್ ಕಡೆ ಬರ್ತಾರೆ. ನಿಮ್ಗೆ ಏನಾರ ಸ್ವಲ್ಪ ಕಷ್ಟ ಬಂದೈತಿ, ಬಡತನ ಬಂದೈತಿ ಅಂದ್ರೆ ನಿಮ್ಮನ್ನ ಬಿಟ್ಟು ದೂರ ಅಡ್ಡಾಡ್ತಾರ. ಕಷ್ಟ ಕಾಲದಾಗಲೂ ಆಗ್ಲಿ ಸುಖದ ಕಾಲದಾಗ ಆಗ್ಲಿ ಯಾವಾಗಲೂ ನಮ್ಮ ಹತ್ರ ಇರೋ ಯಾರಪ್ಪ ಏಕಮೇವ ವ್ಯಕ್ತಿ ಅಂದ್ರ ಭಗವಂತ. ಅದಕ್ಕೆ ಭಗವಂತನ ನೆನೆಸ್ರಿ, ಸಂಬಂಧಿಕರನ್ನ ಯಾಕೆ ನೆನೆಸ್ತೀರಿ? Therefore start with just preserving and promoting the bond with Ishvara. ಆ ಪರಮಾತ್ಮನೊಂದಿಗೆ ನಮ್ಮ ಬೆಸುಗೆ ಆಗ್ಲಿ, ನಮ್ಮ ಸಂಬಂಧ ಆಗ್ಲಿ, ಆ ಸಂಬಂಧ ಬೆಸುಗೆ ಬೆಳಕೊಂತ ಹೋಗ್ಲಿ, ಅದನ್ನ ಬೆಳೆಸ್ರಿ. ಶಾಶ್ವತ ಇದ್ದಿದ್ದನ್ನ ಬೆಳೆಸ್ರಿ, ಟೆಂಪರರಿ ಇದ್ದಿದ್ದನ್ನ ಯಾಕೆ ಬೆಳೆಸಾಕ್ ಹೋಗ್ತೀರಿ? Therefore ಅಗ್ನಿಹೋತ್ರ ಮೀನ್ಸ್ ಈಶ್ವರ ಆರಾಧನಂ ಲಿಟರಲಿ ಇನ್ ವೇದಿಕ್ ರಿಚುವಲ್. ಅಂದ್ರೆ ಅಗ್ನಿಹೋತ್ರ ಅಂದ್ರೆ ಅದು ಒಂದು ವೈದಿಕ ಒಂದು ಸಾಂಪ್ರದಾಯಿಕವಾಗಿ ಮಾಡುವಂತ ಕ್ರಿಯೆ, ಅಗ್ನಿ ಸಾಕ್ಷಿಯಾಗಿ ಮಾಡುವಂತ ಕ್ರಿಯೆ. ಒಂದು ಸಾಣದ ಇದು ತಗೋತಾರ, ಒಂದು ಪಾತ್ರೆ ಅಗಲಂದು, ಅದಕ್ಕೊಂದ್ ಸ್ವಲ್ಪ ಇದ್ದಿ ತಗೊಂಡು ಹಾಕಿ ಅಗ್ನಿ ಮಾಡ್ತಾರೆ. ಆ ಅಗ್ನಿ ಒಳಗೆ ಕೆಲವೊಂದು ಮಂತ್ರಗಳನ್ನು ಹೇಳ್ತಾರೆ. ಆಕಳ ಕುಳ್ ತೋದಾರ, ಆಕಳ ಕೊಡ್ರಿ. ಆಕಳ ಕುಳು ತಗೋತಾರ, ಆಕಳ ಕುಳು ತಗೊಂಡು ಹಚ್ಚಿ ಆಕಳ ಕುಳ್ಳ ತಗೋತಾರೆ. ವಿಶೇಷವಾಗಿ ತುಪ್ಪ ಹಾಕ್ತಾರೆ ಏನ್ರಿ, ಅದ್ರಾಗ ತುಪ್ಪ ಹಾಕಿ ಕೆಲವೊಂದು ಮಂತ್ರಗಳನ್ನ ಹೇಳ್ತಾರ. ಅವ್ಕ ಅಗ್ನಿಹೋತ್ರಿಗಳು ಅಂತಾರ ಅವ್ರಿಗೆ. ಆ ಕರ್ಮದಿಂದ ಜೀವನ ಪ್ರಾರಂಭ ಆಗ್ತದ, ಅಗ್ನಿಹೋತ್ರ. ಇವೆಲ್ಲ ಏನ್ರಿ ಇವು ಇಷ್ಟಾಪೂರ್ತದೊಳಗೆ ಇಷ್ಟ ಅನ್ನುವಂತ ಕರ್ಮದ ಡೆಫಿನೇಷನ್ ಇಂದ ಪೂರ್ತಿ ಅನ್ನೋದೊಂದು ಬೇರೆ ಅದ. ಮತ್ತೆ ಇದು ಇಷ್ಟ ಅನ್ನೋದು ಏನನ್ನ ಹೇಳಕತ್ತಾರ, ಇವ ಏನ ಪಂಚಮಹಾಯಜ್ಞಗಳು ಗೊತ್ತಿಲ್ಲ ಅಂದವ್ರಿಗೆ ಇವ ಅಂತ ತಿಳ್ಕೊಡ್ರಿ. ಪಂಚಮಹಾಯಜ್ಞ ಇದು ಆದಿಚುಂಚನಗಿರಿ ಒಂದ್ ಕೆಲವು ಮಂದಿ ಮಾಡ್ತಾರ ನೋಡ್ರಿ. ಹೌದ್ರಿ. ನಮ್ನೆಲ್ಲ ಕುಣಿಸ್ಕೊಂಡ್ ಮಾಡ್ತಿದ್ರ ಅವ್ರ. ಅದ ನಾನು ಮಾಡ್ತಿದ್ದೆ, ಒಂದ್ 3-4 ವರ್ಷ ಮಾಡೇನ್ರಿ, ದಿನ ಮಾಡ್ತಿದ್ದೆ. ಎಲ್ಲಿ ಮನ್ಯಾಗ್ರಿ? ಮನ್ಯಾಗ್ರಿ. ಸರಿ. ಅಂದ್ರ ನಾನು ಒಂದ್ ಕಡೆ ಬೆಂಗಳೂರಾಗ ಒಂದು ಶಿಬಿರಕ್ಕೆ ಹೋಗಿದ್ದೆ. ಅದು ಒಂದು ಶಿಬಿರ ಇತ್ತು. ಹ್ಞೂ. ಅಲ್ಲಿ ಒಬ್ರು ಗುರುಗಳು ಇದ್ರು. ಅದು ಒಂದ್ ಎಷ್ಟೋ 3 ದಿವಸ ಟ್ರೈನಿಂಗ್ ಇತ್ತು. ಅದು 3 ದಿವಸಕ್ಕೆ ಎಷ್ಟು ನೋಡಿದ್ದಾವ ಅಂದ್ರ ಏನೋ ರೊಕ್ಕ ಬಾಳ ಕೊಟ್ಟಿದ್ರು ಅವ್ರು. ಅದು ಹೋಗಿದ್ದೆ, ಅವ್ರು ಅಲ್ಲೇ ಮನ್ಯಾಗ ಮಾಡ್ರಿ ಅಂತ ತಿಳ್ಕೊಂಡು ಅದೊಂದು ಪಾತ್ರೆನೂ ಕೊಟ್ಟಾರ. ಇನ್ನೂ ಐತದ. ನಾನು ಒಂದ್ 3-4 ವರ್ಷ ಮಾಡಿ ಕೈ ಬಿಟ್ಟೆ, ಆಮೇಲೆ ಮಾಡ್ಲಿಲ್ಲ. ಹಾ, ಚೌಕ ಪಾತ್ರೆ ಇರ್ತದ್ರಿ. ಅದಕ್ಕೆ ಆಕಳ ಕುಳು ತಗೊಂಡ್ಬರ್ಬೇಕ್ರಿ. ಆಕಳ ಕುಳು ಆಮ್ಯಾಗಿಂದ ಈ ಅಡ್ಡೆದಾಗಿಂದ ಸಿಬ್ಕಿ ಅಂತಾವು ಕಟಗಿ ಕರ್ಪೂರ. ಹಾ, ಕರ್ಪೂರ, ಪಚ್ಚ ಕರ್ಪೂರ, ಕಟಗಿ, ತುಪ್ಪ. ಅದೊಂದು ಮಂತ್ರದ ಒಂದ್ ಲಿಸ್ಟ್ ಕೊಟ್ಟಿದ್ರು. ಅದು ಐತ್ ನನ್ ಕಡೆ. ಆ ಮಂತ್ರಗಳನ್ನ ಹೇಳ್ಕೊಂತ ಮುಂಜಾನೆ ಅದನ್ನ ಮಾಡಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು. ಅಲ್ಲ, ನೀವು 3 ವರ್ಷ ಮಾಡ್ರಿ, ಅದ್ರ ಫಲ ಏನ್ ಬಂತ ಏನ್ರಿ? ಏನ್ ಗೊತ್ತಿಲ್ಲ ಅದು ಎಲ್ಲ ಆದ್ಮೇಲೆ ಒಂದು ಕಪ್ಪು ಬೂದಿ ನಿರ್ಮಾಣ ಆಗ್ತಲ್ರಪ್ಪ, ತುಪ್ಪನಾಗ ಹಾಕಿ ಹಚ್ಕೋತಾರ. ಮತ್ತ ತಿಲಕ ನಾವೇನ್ ಮಾಡಿದ್ರಿ, ಚಲಿ ಬಿಟ್ಟಿವ, ಅದು ಗಿಡಕ್ ಹಾಕಿದ್ದೇವೆ. ಹಾ, ಕೆಲ್ರು ಇಟ್ಕೋತಾರ. ಅದು ನಾವೇನ್ ಮಾಡಕ್ ಹೋಗಿಲ್ಲ ಅದೆಲ್ಲ. ಬಟ್ ಇಷ್ಟು ಮಾಡಂತ ಹೇಳಿದ್ರೆ ಮಾಡಿದೆ. ಆಮ್ಯಾಗ 3 ವರ್ಷ ಆಗಿದ್ ಯಾಕೆ ನಿಂತೈತಿ. ಇನ್ನೂ ಕೆಲವು ಸ್ವಲ್ಪ ಇದಾವ, ಇನ್ನೂ ಸ್ವಲ್ಪ ಕಟ್ಟಿಗೆನೂ ಅದಾವ. ಮೊನ್ನೆ ಒಂದು ಏನೋ ಸಾಮಾನ್ ತೆಗದಾಗ ಬಣ್ಣದ ಡಬ್ಬ್ಯಾಗಿ ಸಿಕ್ಬೋವು. ಅಲ್ಲ, ಅಷ್ಟರ ಟೈಮ್ ಇದು ಬರ್ತತಿರ್ಲ ಸೆನ್ಸ್. ಹೋರಿ, ಆ ಟೈಮ್ದಾಗ ಮಾಡುವಂತ ಒಂದ್ ಸೆನ್ಸ್ ಅನ್ನು ಬರ್ತತಿರ್ಲ ಅವಾಗ. ಹಾ, ಮಾಡಿದ್ದೆ ನಾನು. ಅದೇನೋ ಮಾಡಂದ್ರೆ ಮಾಡಿದೆ. ಹಂಗ ಬಟ್ ಮಾಡ್ಕೊಂತ ಬಂದ್. ನಾವಂತೂ ಏನ ಮಾಡಿದ್ರು ಹೆಚ್ಚಾನೆಚ್ಚು ಏನಪ್ಪಾ ಕರ್ತವ್ಯ ಅಂತ ಮಾಡೇನ ಹೊರತು ನಾ ಏನು ಫಲಾಪೇಕ್ಷೆ ಮಾಡೇ ಇಲ್ಲ. ಸರಿ ಸರ್. ಸ್ಟಾರ್ಟ್ ಜಸ್ಟ್ ಪ್ರಿಸರ್ವಿಂಗ್ ಅಂಡ್ ಪ್ರಮೋಟಿಂಗ್ ಬಾಂಡ್ ವಿತ್ ಈಶ್ವರ. ಭಗವಂತನ ಕೂಡ ಬೆಸುಗೆ ಆಗ್ರಿ ನಮ್ಮ ಸಂಬಂಧ ಅಂತಾರು. ಆ ರೀತಿ ಸಲುವಾಗಿ ಮಾಡ್ರಿ. Therefore ಅಗ್ನಿಹೋತ್ರ ಮೀನ್ಸ್ ಈಶ್ವರ ಆರಾಧನಂ. ಲಿಟರಲಿ ಇಟ್ ಇಸ್ ಅ ವೈದಿಕ್ ರಿಚುವಲ್. But it can be done any type of worship of God. ತಪಃ, ಯಾವುದೇ ರೀತಿ ಉಪಾಸನೆಗೆ ಅಗ್ನಿಹೋತ್ರ ಅನ್ಬಹುದು ಅಂತ ಜನರಲ್ ಆಗಿ ಹೇಳ್ಬಿಟ್ರು ಅಗ್ನಿಹೋತ್ರ. ಇನ್ನು ಎರಡನೇದು ಏನಪ್ಪಾ ಮಂತ್ರದಾಗ ಬರುದ ತಪಸ್ಸು. ತಪಸ್ಸು ಅಂದ್ರೆ ಏನು ಅಂತಂದ್ರೆ ಕಠೋರವಾದಂತಹ ಜೀವನವನ್ನ ಮಾಡ್ಬೇಕು. ಮತ್ತೆ ಸರಳ ಜೀವನ ಇರ್ಬೇಕು. ಕಠೋರ ಜೀವನ, ಸರಳ ಜೀವನ ಇರ್ಬೇಕು. ಹಸದಾಗ ಉಣ್ಣೋಂಗಿಲ್ಲ ಏನ್ರಿ, ಹಸದಾಗ ಉಣ್ಣೋಂಗಿಲ್ಲ. ನೀರಡಿಕೆ ಆದ್ರೆ ನೀರ್ ಕುಡಿಯೋಂಗಿಲ್ಲ. ಇವು ಏನ್ ಅದಾವಲ್ಲ, ಇವು ಇದಕ್ಕ ತಪಸ್ಸು ಅಂತ. ಕಠೋರ ತಪಸ್ಸು ಅಂದ್ರೆ ಏನ್ರಿ, ಹಸಿವಾತು ಉಂಡೆ, ನಿದ್ದೆ ಬಂದಾಗ ಮಲ್ಕೊಳಂಗಿಲ್ಲ ಏನ್ರಿ, ಇದಕ್ಕಂತಾರ ಕಠೋರತೆ. ಅದ್ ಹೇಳ್ತಾರ ನೋಡ್ರಿ. ನಾಟ್ ಎ ಲಕ್ಸರಿಯಸ್ ಲೈಫ್ ಈಟಿಂಗ್ ಆಲ್ ದ
ಈಟಿಂಗ್ ಆಲ್ ದ ವೆಲ್ತ್ ಅಂಡ್ ಮೇಕಿಂಗ್ ಆಲ್ ದ ಪೀಪಲ್ ಪುವರ್ ಅಂತಾರ. ಒಂದ್ ಮಾತು ಹೇಳ್ತಾರಪ್ಪ ಅವ್ರು ಇದೆ, ಲಕ್ಸರಿ ಜೀವನ ಮಾಡೋದ್ರಿ. ಒಂದು ಲೈಫ್ ಬಾಯ್ ತಗೊಂಡ್ರೆ ನಡೀತೈತಪ್ಪ ಅಂತಂದ್ರೆ ಲೈಫ್ ಬಾಯ್ ತಗೊಳಂಗಿಲ್ಲ. ಒಂದು 40-50 ರೂಪಾಯಿ ಕೊಟ್ಟು, ಒಂದು 100-200 ರೂಪಾಯಿ ಕೊಟ್ಟು ಒಂದು ಸೋಪ್ ತಗೊಳ್ಳೋದು ಅದಾವ, ಅಂತಾವ್ ಸೋಪು ಅದಾವ. ಲಕ್ಸರಿ ಜೀವನ ಮಾಡೋದ್ರಿ. ಒಂದು ಸಾಮಾನ್ಯ ಒಂದು ಚಾಪಿ ಮ್ಯಾಗ ಮಲ್ಕೊಳಂಗಿಲ್ಲ. ಒಂದು ಕಾಟ್ ಮ್ಯಾಗ ಒಂದು ಗಾದಿ, ಅದು ಕುಶನ್ ಇದ್ದಿದ್ದು, ದಪ್ಪಾಗಿ ಒಂದು 6 ಇಂಚ್ ಇದ್ದಿದ್ದು, ಆಮ್ಯಾಗ ಅದಕ್ಕೊಂದು ಏನಂತಾರ ಅದಕ್ಕ, ಇದು ಸೊಳ್ಳೆ ಪರದೆ ಹಾಕೊಳ್ಳೋದು, ಲಕ್ಸರಿ ಜೀವನ ಮಾಡೋದ್ರಿ. ಆಮ್ಯಾಗ ಶೇಂಟ್ ಹೊಡಿಯೋದು, ಅದಕ್ಕ ಲಕ್ಸರಿ ಜೀವನ. ಸಿಂಪಲ್ ಜೀವನ ಮಾಡೋಂಗಿಲ್ಲ, ಲಕ್ಸರಿ ಜೀವನ ಮಾಡೋದು. ಏನ್ ಮಾಡ್ತಾರಲ್ಲ ಅದು ಮಾಡಬಾರ್ದು. ಲಕ್ಸರಿ ಲೈಫ್ ಅದು ಏನ್ ಮಾಡ್ತದ ಅಂದ್ರೆ ನಾಟ್ ಎ ಲಕ್ಸರೀಸ್ ಲೈಫ್ ಅಂತ ಆಡಂಬರ ಜೀವನ ಮಾಡೋಂಗಿಲ್ಲ. ಅದು ಹೇಗಿರ್ತದೆ, ಈಟಿಂಗ್ ಆಲ್ ದ ವೆಲ್ತ್ ಅಂಡ್ ಮೇಕಿಂಗ್ ಆಲ್ ದ ಅದರ್ ಪೀಪಲ್ ಪುವರ್. ಏನ್ರಿ, ನಾವು ನಮ್ಮ ಜೀವನವನ್ನ ಒಂದು 100 ರೂಪಾಯಿದಾಗ ಮಾಡಕ್ ಬರ್ತೈತಿ ಅಂದ್ರೆ 500 ರೂಪಾಯಿ ಖರ್ಚು ಮಾಡೇವಿ ಅಂದ್ರ ಅಂತಾರ ಆ 400 ರೂಪಾಯಿ ಮಂದಿದ ಕಸ್ಕೊಂಡು ಖರ್ಚು ಮಾಡೇವಿ ಅಂತ ತಿಳ್ಕೊಬೇಕಂತ. ಆ 4 ಮಂದಿದು ಹಣ, ಅದು ಅವ್ರು ಉಣ್ಣುವಂತ ಅನ್ನವನ್ನ ಕಸ್ಕೊಂಡು ನಾವು ತಿಂದೇವಿ ಅಂತ ತಿಳ್ಕೊಬೇಕಂತ. ಅಲ್ಲೇ ನಾವು 100 ರೂಪಾಯಿ ಖರ್ಚು ಮಾಡೋಲ್ಲ, 500 ರೂಪಾಯಿ ಖರ್ಚು ಮಾಡಿ ನಾವು ಲಕ್ಸರಿ ಅಂದ್ರೆ ಅಗದಿ ಮೋಜು ಮಸ್ತಿ ಮಾಡಿದ್ವಿ ಬಂದ್ರ ಇನ್ನು 4 ಮಂದಿದ ಆಹಾರವನ್ನ ಕಸ್ಕೊಂಡು ನಾವು ಉಣ್ಣಾಗತ್ತೇವಿ ಅಂತ ತಿಳ್ಕೊಬೇಕಂತ. ಸೊ they have said that as long as there is a very big gap between rich and poor, there will be many law and order problem in the society. ಸಮಾಜದಲ್ಲಿ ಇದ್ದಂತಹ ಸದಸ್ಯರ ಮಧ್ಯದಲ್ಲಿ ಬಹಳಷ್ಟು ಅಂತರ ಇತ್ತಪ್ಪ ಅಂತಂದ್ರ ಅಲ್ಲಿ ಅನೇಕ ಸಮಸ್ಯೆಗಳು, ಆ ಸಮಾಜದಾಗ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾವ. ಆ ಸಮಾಜ ನಾವೊಂದ್ ಪ್ರೈಸ್ ಹೇಳ್ತೇನ್ರಿ. ನಮ್ಮಲ್ಲಿ ಮ್ಯಾಗಿನ್ ಡಾಕ್ಟರ್ ಅಂತ ಒಬ್ರು ಇದ್ರಿ, MD ಶುಗರ್ ಫ್ಯಾಕ್ಟ್ರಿಗೆ ಕಾಂಬ್ಳೆ ಅಂತ ಅವ್ರ ನಮ್ಮ ಗೆಸ್ಟ್ ಹೌಸ್ ಬಗ್ಗೆ ಒಂದ್ ಇದನ್ನ ಹಾಕಿರಿ, ಸೋಫಾ ಫ್ಯಾಕ್ಟ್ರಿ ಒಂದ್ ಅಳ್ಳ ಹೊರದಾಗ್ರಿ, ಚಲೋ ಮಾಡ್ತಾರ ಅಂತ ಹೇಳಿ. ಅವಾಗ ಅದಕ್ಕ 80,000 ರೂಪಾಯಿ ರೀ. ಈಗ ಒಂದು ನಾವು 12 ವರ್ಷ ಹಿಂದಿಂದ್ರಿ ಇದೆ. 80,000 ರೂಪಾಯಿ ಕೊಟ್ಟು ಅವ್ನ ಒಂದು ಅಲ್ಲಿ ಫೀಲ್ಡ್ ಮನ್ಗ ಕೆ ಇನ್ಸ್ಪೆಕ್ಟರ್ ಎಲ್ಲ ಹೇಳಿದ್ರು ಅವ್ರ, ಅವ್ನ ನೋಡ್ಕೊಂತೀರಿ ಹೆಂಗ್ ಮಾಡ್ತಾರು, ಏನು ಯಾವ ಕಟ್ಟಿಗೆ ಅದೆಲ್ಲ ರೀ. ಅವ್ರ ಏನ್ ಹೇಳಿದ್ರು, ಬಂದ ರೆಡಿ ಆಗೇಸ್ತಾರ, ಬಾಳ ಚಲೋ ಮಾಡ್ಯಾನು ಎಲ್ಲ ಆಗೈತಿ, ಮತ್ ನೀವ್ ಬಂದ್ ನೋಡ್ತೇನಂತಂದ್ರ ಇವತ್ ಸಂಜೆ ಮುಂದ್ ಹೋಗೋಣ್ರಿ, ಮತ್ತ ಅದನ್ನ ನಿಮ್ಗೂ ಒಂದ್ ಹಾಕೊಂಡ್ ಅಂತದ್ದು ಅಂದ್ರ ಅವ. ನಮ್ MD ಏನ್ ಬೇಕಾದ್ರಿ, ನನ್ಗ್ ಅಂತದ್ದು ಬೇಡಪ್ಪ, ನನಗ್ ಒಂದ್ ಪ್ಲಾಸ್ಟಿಕ್ ಚೇರ್ ಸಾಕಂತ ಹೇಳ್ಬಿಟ್ರಿ. ಕಟ್ಗಿ ಚೇರ್ ಅಂತ ಹೇಳಿಲ್ಲ ಅವ್ರು, ಮತ್ತ ಅದು ನನಗ್ ಒಂದು ಪ್ಲಾಸ್ಟಿಕ್ ಚೇರ್ ಸಾಕ್ಪಾ, ಅಷ್ಟ್ ಬೇಕಾಗಿಲ್ಲ. MD ಮತ್ರಿ ನಾಂದೆ ನನಗ್ ಒಂದೇ ಕರ್ಸಕ ದಿಕ್ಕ ತೆಗ್ದಿರಿ. ಮತ್ತ ಆಮೇಲೆ ಅವ್ರೆಲ್ಲ ವಾದ್ರಿ, ವಾದ್ದಿಂದ ಅವ್ರನ್ನ ಒಂದ್ ಮಾತ್ ಕೇಳ್ರಿ, ಸರ್ ಹಿಂಗ್ ಸಿಂಪಲ್ ಲಿವಿಂಗ್ ಹಿಂಗ ಇದ್ರ ಮರ್ಯಾದೆ ಬರುದಿಲ್ಲ ಅಂತ ಕೇಳಿದೆ ನಾ. ನಾವ್ ಹೆಂಗಿರ್ತಾವ ಹಂಗ ಮರ್ಯಾದೆ ಬರ್ತೈತ್ಪಾ, ಬರುದಿಲ್ಲ ಯಾಕೈತಿ ಅಂದ್ರ ಅವ್ರು. ಅವ್ರು ತಿಳಿದವ್ರಿ, ಅಂತ ಮಂದಿ ಇರ್ತಾರಂತ್ರಿ. ಅದ ಬಾಳ ಕಮ್ಮಿ ಅಂತ ಮಂದಿ. ನಮ್ಮಲ್ಲೇ ಒಬ್ರು ಆಫೀಸರ್ ಇದ್ರಿ, ಹ್ಞೂನ್ರಿ, ನಮಗ ವರ್ಷಕ್ಕ ಒಂದು 20 ಲಕ್ಷ ಬಜೆಟ್ ಬರ್ತೈತ್ರಿ. ಬಜೆಟ್ ಹ್ಞೂನ್ರಿ, ನಮ್ಗೆ ಬೇಕಾದಂತ ಹಾಸ್ಪಿಟಲ್ಗೆ ಸಪ್ಲೈ ಏನೇನ್ ಬೇಕ, ಯಾವ ಅವಶ್ಯ ಅದಾವ, ಜನರಿಗೆ ಉಪಯೋಗ ಆಗುವಂತಾವು ಸಾಮಾನ ತರಿಸ್ಕೊಡ್ರಿ ಅಂತ ಬಜೆಟ್ ಬರ್ತೈತಿ. ಆ 20 ಲಕ್ಷ ರೂಪಾಯಿದಾಗ ನನಗೆ ಎಷ್ಟು ಕೊಡ್ತಿದ್ಯಾ ನಾವು? ಅವ್ರು ಕೊಟೇಶನ್ ಕೊಡ್ಬೇಕು. ಒಬ್ಬನ ಅಂಗಡಿ ಅವ್ರು ಬಂದು 3 ಕೊಟೇಶನ್ ಕೊಡ್ತಾರ್ರಿ. ಅವ್ರು ಯಾವ 4 ಅಂಗಡಿ ಕೊಟೇಶನ್ ತಗೋಬೇಕು, ಯಾವ್ದು ಕಡಿಮೆ ಇರ್ತದ ಅದನ್ನ ಟರ್ವ್ ಮಾಡ್ಬೇಕು. ಓಪನ್ ಅದನ್ನ 4 ಮಂದಿ ಸಮಕ್ಷಮ ಓಪನ್ ಮಾಡ್ಬೇಕು. ಒಂದು ಬಾಡಿ ಇರ್ತದ, ಬಾಡಿ ಸಮಕ್ಷಮ ಟೆಂಡರ್ ಹೊಡಿಬೇಕು. ಕಡಿಮೆ ಇದ್ದ ಅವ್ಗ ಆರ್ಡರ್ ಕೊಡ್ಬೇಕು ಅಂತ ಇಷ್ಟಿದ್ರೆ ನಾವ್ ಏನ್ ಮಾಡಾವ, 3 ಟೆಂಡರ್ ಕೊಟೇಶನ್ ತಾನೇ ಕೊಡಾವ. ಇದೆಲ್ಲಾ ಕಡೆ ನಡೀತೈತಿ ಈಗ. ಅದ ಹೇಳ್ತೀನಿ ಕೇಳ್ರಿ, ಕೆಲವು ಮಂದಿ ಗೊತ್ತಿರಾಕಿಲ್ಲ. ಇವ ಜಿಲ್ಲಾ ಮಟ್ಟದಾಗ, ತಾಲೂಕ್ ಮಟ್ಟದಾಗ ಎಕ್ಸಿಕ್ಯೂಟಿವ್ ಮಾಡಿದವ್ರಿಗೆ ಗೊತ್ತಿರ್ತದ. ಹೌದೌದು. ಈ 20 ಲಕ್ಷಕ್ಕೆ ನನಗೆ ಎಷ್ಟು ಕೊಡ್ತೀಪ? ಒಂದ್ 5 ಲಕ್ಷ ಕೊಡ್ತೇನ್ರಿ ಅನ್ಬೇಕು. 25% ಅವ್ನು ತಗೊಂಡು ಅವ 25% ನೀವು ಕೊಟ್ಟು ಅವ ತನ್ನ ಲಾಭ ಮಾಡ್ಕೋಬೇಕ. ಅವ 25% ನೀವು ಕೊಡತ್ತೀನಿ, ಅವ 25% ತೊಗೊಳ್ರಿ. ಹೌದು, ಅವಶ್ಯ ಗೊತ್ತೇನ್ರಿ. ಮತ್ರಿ
ಅವ ಒಂದಕ್ಕೆ 2 ಡಬಲ್ ಹಿಟ್ ಕೊಡ್ತಾನ, ಅದ್ರಾಗ 3 ರೇಟ್ ಹಾಕಿರ್ತಾನ, ಅದ್ರಾಗ ಕಡಿಮೆ ಇದ್ದಿದ್ದು ಇದ್ರ ತಿಳ್ಕೊಂಡು ಪಾಸ್ ಮಾಡ್ಬೇಕಂದ್ರೆ ನಾನ್ ಸ್ಟೇಟ್ಮೆಂಟ್ ಹಾಕ್ಬೇಕ್ರಿ. ಹೌದೌದು 3 ಕೊಟೇಶನ್ ಬಂದ್ವು, ನಾವು ಕರೆದ ಕೊಟೇಶನ್ ನಮ್ಮಲ್ಲಿ ಕೋಆಪರೇಟಿವ್ ಎಲ್ಲ ಹಿಂಗಾರಿ. ಒಂದು ಇಷ್ಟೇ ತಾರೀಕಿಗೆ ಬಂತು, ಇಷ್ಟು ಗಂಟೆಗೆ ಬಂತು, ಒಂದು 4ನೇ ತಾರೀಕಿಗೆ 5 ಗಂಟೆಗೆ ಬಂತು, ಒಂದು 5ನೇ ತಾರೀಕಿಗೆ 3 ಗಂಟೆಗೆ ಬಂತು, ಒಂದು ಕೊಟೇಶನ್ 6ನೇ ತಾರೀಕಿಗೆ ಮುಂಜಾನೆ 12 ಗಂಟೆಗೆ ಬಂತು. ಈ 3 ಕೊಟೇಶನ್ ಅನ್ನ ಸಮಕ್ಷಮ ಇಂಥ ಮೀಟಿಂಗ್ ದಾಗ ಹೊಡೆಯಲಾಗಿ ಇಂಥದ್ದು ಏನದ ಇಂಥವ್ರದ್ದು ಇದು ಕಮ್ಮಿ ಇತ್ತು, ಅವರಿಗೆ ಆರ್ಡರ್ ಕೊಟ್ಟೇವಿ. ಎಲ್ಲ ಕಾಯ್ದೆಶ್ವರ ಮಾತ್ರ, ಎಲ್ಲ ಕಾಯ್ದೆಶೀರ ಬರೀಬೇಕ್ರಿ ಡ್ರಾಫ್ಟಿಂಗ್. ಅವ 5 ಲಕ್ಷ ಕೊಡೋದು ನನಗೆ 5,000 ರೂಪಾಯಿ ಹಾಕ್ತಿದ್ದ ಕಿಶೆದಾಗ. ನಾವ್ ಏನಾರ ಬಟ್ಟೆ ಗಿಟ್ಟೆ ಹೊಲಿಸ್ಕೊಂತಿದ್ದೆ, ಬ್ಯಾಟ್ರಿ ಸರ್ ನನಗೆ ಇಬ್ರು ದುಡಿತೇವ್ರಿ ಸರ, ನಾ ಏನು ಒಲ್ಲೆ ನಾವು ಬಾಳ ಮಳ್ಳದಿ ಅಂತಿದ್ದವ ನನಗೆ. ಬಾಳ ಮಳ್ಳದಿ ನೀನು ಅಂತಿದ್ದವ. ಇಲ್ಲ ಸರ ನನಗೆ ಸಾಕಷ್ಟು ನನ್ನ ಹೆಂಡತಿ ದುಡಿತಾಳ, ನಾ ದುಡಿತೀನಿ, ನನಗೇನ್ ಬ್ಯಾಡ್ರಿ, ನಿಮ್ ಕೆಲಸ ಏನ್ ಹೇಳ್ರಿ ನಾ ಮಾಡ್ತೀನಿ. ನಾ ಇಲ್ಲ ನಂಗಿಲ್ಲ ಮಾಡ್ತೇನೆ, ನಿಮ್ಗೆ ಹೆಂಗ್ ಬೇಕು ಹೇಳ್ರಿ ಡ್ರಾಫ್ಟಿಂಗ್ ಹಂಗ್ ಮಾಡಿಕೊಡ್ತೇನೆ. ಲಕ್ಕಿಲಿ ಅವತ್ತು ಡಬಲ್ ಆದ್ರು ರೀ, ಮುಂದಿನ ವರ್ಷ ಹೋದಾಗ ಅವ ರೇಟ್ ಚೀಪ್ ಆದ್ರಿ. ಯಾಕಂದ್ರೆ ಈ ಕಬ್ಬಣ ರೇಟ್ ಏರ್ ಬಿಡ್ತದೆ ದವಾಸಿ. 2008 2009 ಆಗಿತ್ತು. ಹೋದ್ ವರ್ಷ ಡಬಲ್ ಹಾಕಿದ್ದ, ಡಬಲ್ ಆಗಿ ₹1 ಇದ್ದಕ್ಕೆ ₹2 ಹಾಕಿ ತಗೊಂಡಿದ್ದು. ಮುಂದಿನ ವರ್ಷ ಕೇಳಕ್ ಹೋದ್ರೆ ₹4 ಅವು ರೇಟ್. ಹೌದೌದ್ರಿ, ಮುಚ್ಕೊಂಡು ಹೋಗ್ಬಿಡುತ್ತಲ್ಲ. ಹೌದ್ರಿ, ಎಲ್ಲಾರು ಇದ್ದ ಮಾಡ್ತಾರ ಬಿಡ್ರಿ ಕೋಆಪರೇಟಿವ್. ಈಗ ಗೌರ್ಮೆಂಟ್ ಟೆಂಡರ್ ಅಂತ ಹಿಂಗಾರಿ ಎಲ್ಲ. ಎಲ್ಲಿ ಮಠ ಸಮಾಜದಲ್ಲಿ ಹೆಚ್ಚು ಕಮ್ಮಿ ಗ್ಯಾಪ್ ಬಾಳ ಇರ್ತದ, ಆ ಸಮಾಜದಲ್ಲಿ ಸಮಸ್ಯೆಗಳು ಬಾಳ ಇರ್ತಾವ. ಸಾಮಾಜಿಕ ಸಮಸ್ಯೆಗಳನ್ನ ಕಳಿಬೇಕು ಅಂದ್ರೆ ಆ ಸಮಾಜದಲ್ಲಿ ಇರುವಂತ ಜನರ ಮಧ್ಯದಲ್ಲಿ ಇರುವಂತ ಆರ್ಥಿಕ ಪರಿಸ್ಥಿತಿ ಒಳಗೆ ಅಂತರ ಆಗ್ಬಾರ್ದು, ಬಹಳ ಅಂತರ ಆಗ್ಬಾರ್ದು, ಸ್ವಲ್ಪ ಅಂತರ ಇರ್ಲಿ. ಅದಕ್ಕ ಒಂದು ನೆನಪಾಗ್ತದ, ರಷ್ಯಾದಾಗ ಕಮ್ಯುನಿಸ್ಟ್ ಸರ್ಕಾರ ಅದ ರೀ. ರಷ್ಯಾದಾಗ ಆ ಕಮ್ಯುನಿಸ್ಟ್ ಸರ್ಕಾರದಾಗ ಅವ್ರು ಏನ್ ಮಾಡ್ಯಾರ ಅಂತಂದ್ರ, ಪ್ಯಾಟಿಗೆ ಹೋದ್ರ ಒಂದೇ ರೇಟ್ ಬಟ್ಟೆ ಸಿಗುತ್ತೆ ಹೋಗ್ಬೇಕ್ರಿ, ಯಾರು ತಗೊಂಡ್ರು ಹಂಗಿಟ್ಟಾರ್ರಿ ಅವ್ರು. ಈಗ ನಿಮ್ಗ ಈಗ ಹುಬ್ಬಳ್ಳಿಯಾಗ ನಾವು ಶರ್ಟಿಂಗ್ ತೊಗೊಳಕ್ ಹೋದ್ವಿ ಅಂದ್ರ ₹100 ಮೀಟರ್ನು ಐತಿ, ₹500 ಮೀಟರ್ನು ಐತಿ, ₹1,000 ಐತಿ, ₹10,000 ಮೀಟರ್ನು ಐತಿ, 20,000-50,000 ಮೀಟರ್ ಮಟನು ಐತಿ. ಹಂಗಲ್ಲ ಅಲ್ಲಿ ಎಲ್ಲಿ ಇದು ಇದ ಕಮ್ಯುನಿಸ್ಟ್ ಗೌರ್ಮೆಂಟ್ ಅಲ್ಲದ ಅಲ್ಲ ಅದ ಆ ರಾಜ್ಯದ ಆ ದೇಶದೊಳಗೆ ಹೆಂಗದ ಅಂದ್ರೆ, ಪೇಟೆಗೆ ಹೋದ್ರೆ ಎಲ್ಲಾರು ಅದು ₹100 ಬಟ್ಟೆನ ತಗೋಬೇಕು, ₹200 ಬಟ್ಟೆ ಇಲ್ಲ, ಅದ ಸಿಗೋದೇ ಇಲ್ರಿ, ಸಿಗೋದೇ ಇಲ್ಲ. ಹಂಗ ಮಾಡ್ಬಿಡ. ಸರಿ ಸರಿ. ಅಂದ್ರೆ ಯಾಕಂದ್ರೆ ಈ ಸಮಾನತೆ ಬರ್ಬೇಕಂತ ಮಾಡ್ಯಾರ ಅವ್ರು. ಅದು ಒಂದು ಒಳ್ಳೆ ಚೇಂಜ್. ಅದು ಯಾರ್ದ ಇರ್ಲಿ. ಈಗ ನೋಡ್ರಿ ಶಾಲೆ ಒಳಗ ಯೂನಿಫಾರ್ಮ್ ಇಟ್ರ ಅಂತಂದ್ರ ಎಲ್ಲಾ ಮಕ್ಕಳು ಸಮ ಕಾಣ್ತಾವ. ನೀವು ಬೇಕಾದ ಸಿವಿಲ್ ಡ್ರೆಸ್ ಹಾಕೊಂಡ್ಬರ್ರಿ ಅಂದ್ರ ಅವ ಬ್ಯಾರೆ, ಅವ ಶ್ರೀಮಂತರ ಮಗ, ಇವ ಬಡವ್ರ ಮಗ ಕಾಂಡ್ ಬಿಡ್ತದ. ಹೌದೌದ್ರಿ. ಆ ತಾರತಮ್ಯ ಭಾವ ಹೋಗ್ಬೇಕಲ್ಲ. ಅದಕ್ಕ ಸಮಾಜದಾಗ ಸಮಸ್ಯೆಗಳು ಕಮ್ಮಿ ಆಗ್ಬೇಕಂದ್ರ ಅವುಗಳ ಆರ್ಥಿಕ ಪರಿಸ್ಥಿತಿ, ಸಮಾಜದಲ್ಲಿದ್ದ ಪ್ರತಿಯೊಬ್ಬ ಜನರಲ್ಲಿದ್ದಂತ ಆ ಗ್ಯಾಪ್ ಏನದ ಅಂತರ ಬಾಳ ಆಗ್ಬಾರ್ದು. ದ ಗ್ಯಾಪ್ ಕಮ್ಸ್ ಬಿಕಾಸ್ ಐ ವಾಂಟ್ ಟು ಹ್ಯಾವ್ ಮೋರ್ ಬಿಕಾಸ್ ಆಫ್ ಮೈ ಗ್ರೀಡ್. ಏನ್ರಿ, ನಾನು ಅವ್ರಿಗಿಂತ ಹೆಚ್ಚಿಗೆ ಇರ್ಬೇಕು, ಅವ್ರಿಗಿಂತ ನಾ ಶ್ರೀಮಂತ ಅನಿಸ್ಕೋಬೇಕು. ಐ ರೆಫ್ಯೂಸ್ ಟು ಶೇರ್ ವಿತ್ ಅದರ್ಸ್. whereas ವೇದ says you lead a simple life. ವೇದ ಹೇಳ್ತದ, ಇದ್ರ ವಿರುದ್ಧ ಹೇಳ್ತದ. ನಾವ್ ಏನ್ ಅನ್ಕೋತೀವಿ ಅದ್ರ ವಿರುದ್ಧ ಹೇಳ್ತೈತಿ ವೇದ, ಅಥವಾ ವೇದ ಏನ್ ಹೇಳ್ತೈತಿ ಅದ್ರ ವಿರುದ್ಧ ನಾವು ನೋಡ್ಕೋತೀವಿ. ವೇದ ಏನ್ ಹೇಳ್ತದ ಅಂದ್ರೆ ಸಿಂಪಲ್ ಆಗಿ ಸರಳ ಜೀವನ ಮಾಡ್ರಿ, ಕಠೋರ ಜೀವನ ಮಾಡ್ರಿ, ತಪಸ್ಸು ಜೀವನ ಮಾಡ್ರಿ. ತಪಸ್ಸು ಅಂದ್ರೆ ಮೈ ಸ್ವಲ್ಪ ತ್ರಾಸ ತಗೋಬೇಕು, ಶರೀರಕ್ಕೆ ತ್ರಾಸ ಆಗ್ಬೇಕು ಅಂತ ಜೀವನ ಮಾಡ್ರಿ. ನಮ್ದು ಹಂಗಲ್ಲ. ಎಲ್ಲಿ ಹೋದಲ್ಲೇ ಮನೆ ಬಿಟ್ಟು ಹೊರಗೆ ಹೋಗೋದಕ್ಕನ ಕಾರ್ನಾಗ ಕಾಲ. ಈಗಂತೂ ಆನ್ಲೈನ್ ಆಗ್ಯದ, ಮಾರ್ಕೆಟ್ ಸಂತೆ ಬರೋದು ತಪ್ಪೈತಿ. ಬಡ ಮೊಬೈಲ್ ಆನ್ ಮಾಡಿ ಇಂತಿಂತ ಸಾಮಾನು ಬೇಕಂದ್ರೆ ಮನೆಗೆ ಸಾಮಾನು ತಂದು ಬಗಿತಾರೆ. ಆರ್ಡರ್ ಏಕದಮ್ರಿ. ಆರ್ಡರ್. ಅವಾಗ ನೀರ್ ಬರ್ತಿದ್ವಿ ನಾವು, ಜೋಡಗಳ ಹೊತ್ತು ನೀರ್ ಬರ್ತಿದ್ವಿ. ಈಗ ಹಂಗಲ್ಲ, 24/7 ನೀರು ಬಂದ್ ಬೀಳ್ತೈತೆ ನಮ್ಮ ಮನೆಗೆ. 24/7 ಅದ ನೀರು ಸಪ್ಲೈ. ಆಮ್ಯಾಗ ಮ್ಯಾಗಿನ ಸಿಂಟೆಕ್ಸ್ ನಾಗ ಹೋಗಿ ಬೀಳ್ತದ ನೀರು, ಹೊರೋಗಿಲ್ಲ ನಾವು. ಮೊದಲೇ ಬೀಸು ಕಲ್ಲಾಗ ಹಿಟ್ಟು ಬೀಸ್ತಿದ್ರು, ಕಾಳುಗಳನ್ನ ಬೀಸ್ತಿದ್ರು. ಈಗ ಹಂಗಲ್ಲ, ಫ್ಲೋರ್ ಮಿಲ್ ₹8 ಕೆಜಿ. ಈ ಅಕ್ಕಿ ಮಾಡೋ ಸಹಿತ ಅವಾಗ ತೊಳಿ ಕಲ್ಲಿದ್ದು ರೀ.
ಅದಕ್ಕೆ ಅವ್ರು ಹೋಗಿದ್ರು ಈಗ ದವಾಖಾನೆಗೆ ಇರ್ತಾರೆ. ಅದ ರೀ ಕಠೋರ ಜೀವನ ಮಾಡ್ರಿ, ಸರಳ ಜೀವನ ಮಾಡ್ರಿ ಅಂತ ವೇದ ಹೇಳ್ತದ. ನಾವು ಶ್ರೀಮಂತ ಜೀವನ ಮಾಡ್ಬೇಕು, ಲಕ್ಸರಿ ಜೀವನ ಮಾಡ್ಬೇಕು ಅಂತ ನಮಗ ಅನಿಸ್ತದ. ನಾವು ತೋರಿಸ್ಕೋಬೇಕು ನಾವ್ ಯಾರಿಗೂ ಕಮ್ಮಿ ಇಲ್ಲ. ಎಂತ ಬಡವ್ರು ಇದ್ರು ಲಗ್ನಕ್ಕೆ ಹೋಗಿ ನೋಡ್ರಿ, ಕೊಳ್ಳಾಗ ಬಂಗಾರ ಸಾಮಾನ ಇರ್ತಾವ. 1,35,000 ರೂಪಾಯಿ 10 ಗ್ರಾಮ್ ಆಗೈತಿ. ಅದಕ್ಕೆ ಮತ್ತೊಂದ್ ದಾರಿ ಕಂಡು ಹಿಡ್ದಾರ ಈಗ ಅವ್ರು. ನಾವು ಅಷ್ಟು ಕೊಡಂಗಿಲ್ರಿ, 35,000 ರೂಪಾಯಿದಾಗ ಒಂದ್ ತೊಲಿ ತಗೊಂಡ್ಬರ್ತೀವಿ ಅಂತ. 35,000 ರೂಪಾಯಿ ಒಂದ್ ತೊಲಿ. ಹೌದು, 9 ಗ್ರಾಮಿಂದ ತೆಗದಾರ್ರಿ. 9 ಕ್ಯಾರೆಟ್, 9 ಗ್ರಾಮ್ ಅಲ್ಲ, 9 ಕ್ಯಾರೆಟ್. 22 ಕ್ಯಾರೆಟ್ ಹೋತ್ ಈಗ ಬಡವರೆಲ್ಲ. 29 ಕ್ಯಾರೆಟ್ ಅದು 35,000 ರಿಂದ 40,000 ರೂಪಾಯಿ ಒಂದ್ ತೊಲಿ. ಅಲ್ಲ ಅದು ಬಂಗಾರ ಹೌದಲ್ರಿ? ಬಂಗಾರನೇ. ಅಂದ್ರ ಅದ್ರಾಗ ಪರ್ಸೆಂಟೇಜ್ ಕಮ್ಮಿ ಇರ್ತದ್ರಿ ಬಂಗಾರದ್ದು. ಬೆಳ್ಳಿ ತಾಮ್ರ ಹೆಚ್ಚಿಗೆ ಇರ್ತದ್ರಿ. ಬಂಗಾರ ಅಂದ್ರ ಸಾಕಲ್ರಿ. ಹಾ ಅಲ್ಲ, ಬಟ್ ಎಂತ ಬಡವ್ರು ಅದಾರ ಅಂದ್ರು ಲಗ್ನದಾಗ ನೋಡ್ರಿ ನೀವು. ಯಾಕಂತಂದ್ರ ನಾವು ಬಂಗಾರ ಮಾಡ್ಸೇವ್ರಿ, ನಾವು ಬಂಗಾರ ತಗೊಂಡೇವ್ರಿ ಅಂತಾರ್ರಿ. ನಮ್ಮ ಮನ್ಯಾಗ ಕೆಲ್ಸಕ್ಕೆ ಬರೋಕೆ ಹೇಳ್ತಾಳ್ರಿ ಮನೆಗೆ ಬಂದು, ನಾನು ಈ ಸಲ ಇಷ್ಟು ಬಂಗಾರ ತಗೊಂಡೇನಿ ನೋಡ್ರಿ ಅಂತ ಆಕಿ. ಹೌದೌದು. ಹಾ, ಸಿಂಪಲ್ ಲೈಫ್ ಅಂಡ್ ಶೇರ್ ಯುವರ್ ವೆಲ್ತ್ ವಿತ್ ಅದರ್ಸ್. ಶಾಸ್ತ್ರ ಹೇಳ್ತದ, ನೀವು ಕಡಿಮೆ ಖರ್ಚು ಮಾಡಿ ರೊಕ್ಕ ಉಳಿಸಿ ಆ ರೊಕ್ಕವನ್ನ ಸಮಾಜದ ಉದ್ಧಾರಕ್ಕಾಗಿ ಬಳಸ್ರಿ. ಶೇರ್ ಯುವರ್ ವೆಲ್ತ್ ವಿತ್ ಅದರ್ಸ್. ನಮ್ದು ಏನ್ ಸಮೃದ್ಧಿ ಐತಿ, ಸಂಪತ್ತು, ಅದನ್ನ ಹಂಚ್ರಿ, ಬಡ ಜನರಿಗೆ ಹಂಚ್ರಿ, ದಾನ ಮಾಡ್ರಿ, ಧರ್ಮ ಮಾಡ್ರಿ. ದಿಸ್ ಈಸ್ ಕಾಲ್ಡ್ ತಪಸ್, ದಿಸ್ ಈಸ್ ಕಾಲ್ಡ್ ಸತ್ಯಂ. ಇದಕ್ಕಂತಾರ ತಪಸ್ಸು, ಇದಕ್ಕಂತಾರ ಸತ್ಯ ವೃತ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸತ್ಯಂ ವದ, ನಾಟ್ ಸತ್ಯಂ ವದ. ನೋಡ್ರಿ, ಸತ್ಯವನ್ನ ಮಾತಾಡು ಅಂತದ, ಸತ್ಯವನ್ನ ತಿರಸ್ಕರಿಸು ಅಲ್ಲ. ಸತ್ಯಂ ವದ, ಸತ್ಯಂ ವಧ. ಧಕಾರ ಅಂತಂದ್ರೆ ಅದು ವಧೆ ಅಂತ ಅರ್ಥ ಬರ್ತದ. ವದ ಸಣ್ಣ ದ ಇತ್ತಂದ್ರೆ ಮಾತಾಡುವಂತ ಅರ್ಥ ಆಗ್ತದ ಸಂಸ್ಕೃತನಾಗ. ವಧ ಮೀನ್ಸ್ ಸ್ಪೀಕ್, ವಧ ಮೀನ್ಸ್ ಮರ್ಡರ್ ಹೇಳ್ಬಿಡ್ತಾರ ಅವ್ರ ಮುಂದೆ. ವಧೆ ಅಂದ್ರೆ ಮರ್ಡರ್, ವಧ ಅಂದ್ರೆ ಹೇಳು. ಸೊ ಸತ್ಯಂ ವದ, ವ್ಯಾಲ್ಯೂಸ್. ಅಮಾನಿತ್ವಾದಿ ಅದಂಬಿತ್ವಂ, ಅಮಾನಿತ್ವ ಅದಂಬಿತ್ವ, ಶಾಂತಿ ಆರ್ಜವ ಅನ್ನುವಂತ ಭಗವದ್ಗೀತೆ 13ನೇ ಅಧ್ಯಾಯದಾಗ ಹೇಳಿದಂತ ಎಲ್ಲ ಸದ್ಗುಣಗಳಿಗೆ ಸತ್ಯಂ ವದ. ಅಲ್ಲಿ ಒಂದು ಹೇಳ್ಯಾರ ಮಾತು. ಸತ್ಯವನ್ನ ಹೇಳು ಅಂದ್ರೆ ಒಂದ ಅಲ್ಲ, ಉಳಿದಿದ್ದೆಲ್ಲ ವರ್ಚ್ಯೂಸ್, ಸದ್ಗುಣಗಳನ್ನ ನೀ ಗಳಿಸ್ಕೋ. ಭೂತಾನಾಂಚ ಇಲ್ಲೈತಲ್ಲ ಅದು ಶ್ಲೋಕ. ಭೂತಾನಾಂಚ ಅನುಪಾಲನಂ. ಏನಪ್ಪಾ ಹಿಂಗಂದ್ರ ಭೂತಾನಾಂಚ ಅನುಪಾಲನಂ ಅಂದ್ರ, ಬಿಕಾಸ್ ಆಫ್ ಯುವರ್ ಲೈಫ್ ಅಂಡ್ ಯುವರ್ ಫ್ಯಾಮಿಲಿ ಮೆನಿ ಪೀಪಲ್ ಶುಡ್ ಗೆಟ್ ಬೆನಿಫಿಟ್. ನಮ್ಮ ಮನೆಯಲ್ಲಿದ್ದಂತ ಉಳಿದ ಸದಸ್ಯರಾಗಲಿ ಅಥವಾ ನಮ್ಮ ಸಮಾಜದಲ್ಲಿದ್ದಂತ ಉಳಿದ ಸದಸ್ಯರಿಗೆ ಅದು ಅವೆಲ್ಲ ವಿಷಯಗಳು ಹೋಗಿ ಮುಟ್ಲಿ. ಅವ್ರ ಸಲಾಗಿ ನೀವು ತ್ಯಾಗ ಮಾಡಕ್ ತಯಾರಾಗ್ಬೇಕು. ದ ಮೋರ್ ದ ನಂಬರ್ ಆಫ್ ಬೆನಿಫಿಷಿಯರ್, ದ ಮೋರ್ ನೋಬಲ್ ಇಸ್ ಯುವರ್ ಲೈಫ್. ನಮ್ಮ ಜೀವನದಿಂದ ಎಷ್ಟು ಮಂದಿ ಹೆಚ್ಚಿಗೆ ಮಂದಿ ಲಾಭ ಆತಂದ್ರ ಅಷ್ಟೇ ಪವಿತ್ರವಾದ ಜೀವನ ನಾವು ಮಾಡೇವಿ ಅಂತ ತಿಳ್ಕೊಡ್ರಿ. ನಮ್ಮ ಜೀವನ ಮಾಡ್ಕೊಂತ ನಾವು ಒಂದು 10-12 ಮಂದಿಗೆ ನಾವು ಲಾಭ ಮಾಡೇವಿ ಅಂದ್ರ ಅದು ಪವಿತ್ರವಾದ ಜೀವನ. ನಾವು ಮಾಡೇವ್ರಿ, ಮತ್ತೊಬ್ಬರನ್ನ ಕಸ್ಕೊಂಡೇ ಹೊರತು ನಾವ್ ಯಾರಿಗೂ ಏನೂ ಕೊಟ್ಟಿಲ್ಲ ಅಂದ್ರೆ ಅದು ಕನಿಷ್ಠ ಜೀವನ. ನಮ್ಮಿಂದ 4 ಮಂದಿ ಲಾಭ ಹೆಚ್ಚಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಏನಂತಾರ, ಅದು ಪವಿತ್ರವಾದ ಜೀವನ. Therefore, Bhutanam means all other living beings must benefit because of your life. ನಾನು ನನ್ನ ಜೀವನ ಮಾಡುವಂತಹ ಸಂದರ್ಭದಲ್ಲಿ ನನ್ ಕೂಡ ಒಂದು 10-12 ಮಂದಿಗೆ ಲಾಭ ಆಗಿರ್ಬೇಕು. ಅದಕ್ಕಂತಾರ ಪವಿತ್ರವಾದ ಜೀವನ. When you die, many people should miss you. ನಾವು ಇಲ್ಲದಂಗ ಆದಾಗ ಬಹಳ ಮಂದಿಗೆ ಪಾಪ ಅಂದಿರ್ಬೇಕಪ್ಪ, ಇನ್ನೊಂದು ಸ್ವಲ್ಪ ದಿವಸ ಇರ್ಬೇಕಾಗಿತ್ತಪ್ಪ ಅನ್ನುವಂಗ ನಾವು ಬದುಕ್ಬೇಕು. ಅದಕ್ಕಂತಾರ ಪವಿತ್ರವಾದ ಜೀವನ. ಹೋದ್ನ ಬಾಳ ಚಲೋ ಆಗ್ಬಿಡು, ಒಂದ್ ಕೆಟ್ಟ ಹುಳ ಹೋತು ಅನ್ಬಾರ್ದು ಯಾರು. If I lead a selfish life and die, all people will they mourn. ನಾನು ಸ್ವಾರ್ಥ ಜೀವನ ಮಾಡಿದೆ, ಯಾರಿಗೂ ಪರೋಪಕಾರ ಮಾಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ನಾ ಇಲ್ದಂಗಾದೆ, ಮರಣ ಹೊಂದಿದೆ, ಯಾರಾದ್ರೂ ನನ್ನ ಬಗ್ಗೆ ಮರಗ್ತಾರೇನೋ? ಇಲ್ಲ. ದೇ ವೋಂಟ್ ಮೋರ್, ದೇ ವಿಲ್ ಸೆಲೆಬ್ರೇಟ್. ಅವರು ದುಃಖ ಪಡೋದಿಲ್ಲ. ಹೋತ್ ಪೀಡ ಚಲೋ ಆತ ಅಂತಾರ.
Therefore, my death should make many people miss you. ನನ್ನ ಮರಣ ಅವರಿಗೆ ದುಃಖವನ್ನ ತರುವಂಗಿರ್ಬೇಕು ಅಂದ್ರೆ ಅದು ನನ್ನ ಜೀವನ ಸಾರ್ಥಕ ಜೀವನ. ಸೊ ಭೂತಾನಾಂ, ದ ವರ್ಡ್ ಭೂತ ಇಂಡಿಕೇಟ್ಸ್ ಹ್ಯೂಮನ್ ಬೀಯಿಂಗ್ಸ್. ಇಲ್ಲಿ ಭೂತ ಅಂದ್ರೆ ಭೂತಕ್ಕೆ ಹೋಗ್ಬೇಡ್ರಿ, ಜೀವಿಗಳು, ಅನಿಮಲ್ಸ್, ಪ್ಲಾಂಟ್ಸ್ ಎಲ್ಲರೂ ಮತ್ ಬಂತು. ನಮ್ಮ ಪರಿಸರ ಬಂದಾಗ ಗಿಡಗಳು, ಮರಗಳು ಮತ್ತು ಜೀವಿಗಳು, ನಾಯಿ, ಮನೆಯೊಳಗೆ ಬೇಕಾದಂತ ಮನೆಯೊಳಗೆ ಸಾಕುವಂತ ನಾಯಿ ಆಗ್ಲಿ, ಬೆಕ್ಕಾಗ್ಲಿ, ಯು ಕಾಂಟ್ರಿಬ್ಯೂಟ್ ಅಕಾರ್ಡಿಂಗ್ ಟು ಯುವರ್ ರಿಸೋರ್ಸಸ್. ನಿಮ್ ಕಡೆ ಎಷ್ಟು ಅದ ಅದ್ರಾಗ ನೀವು ಅದನ್ನ ಹಂಚಾಕ್ರಿ. ನಾವು ಅಷ್ಟು ಶ್ರೀಮಂತ ಇಲ್ಲ ಅಂದ್ರೆ ಎಷ್ಟು ಕಡಿಮೆ ಶ್ರೀಮಂತ ಅದ್ರಾಗ ಒಂದ್ ಅರ್ಧ ತುಣಕ್ ಹಾಕ್ರಿ ನಾಯಿಗೆ, ಅದ್ರಾಗ ಒಂದ್ ಹನಿ ಹಾಲು ಹಾಕ್ರಿ ಆ ಬೆಕ್ಕಿಗೆ. ಡೋಂಟ್ ಕಂಪೇರ್ ವಿತ್ ಅದರ್ಸ್. ನೋಡಪ್ಪ ಅವ್ರು ಶ್ರೀಮಂತ ಅದಾರ, ಅವ್ರು ಟಾಟಾ ಅದನ, ಬಿರ್ಲಾ ಅದನ, ಮಾಡ್ತಾನೆ, ನನಗಷ್ಟು ಮಾಡಕ್ ಆಗಲ್ಲ ಅಂತ ನೀವು ಸ್ವಲ್ಪನೂ ಮಾಡದ ಇರಾಕ್ ಹೋಗ್ಬೇಡ್ರಿ. ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ, ನಿಮ್ಮ ಶಕ್ತಿಯ ಅನುಸಾರ ನೀವು ದಾನ ಧರ್ಮ ಮಾಡ್ರಿ, ಕಠೋರವಾದ ತಪಸ್ಸು ಮಾಡ್ರಿ. ಮೇ ಯು ಡೂ ದ್ಯಾಟ್. ನೀವು ಹಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಆತಿಥ್ಯಂ ಅನ್ನದಾನಂ. ಆತಿಥ್ಯ ಅಂದ್ರೆ ಅನ್ನದಾನ ಮಾಡ್ರಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀರಿಡ್ರಿ ಮೇಲೆ, ನಿಮ್ಮ ಅಟ್ಟದ ಮೇಲೆ ಹೋಗಿ ನೀರಿಡ್ರಿ, ಕಾಳು ಹಾಕಿ ಬರ್ರಿ. ಬೇಸಿಗೆ ಒಳಗೆ ಬಾಳ ಬಿಸಿಲದ, ನೀರ್ ಕುಡಿತಾವು, ನೀರ್ ಸಿಗುವಲ್ದು ಪ್ರಾಣಿಗಳಿಗೆ, ಆ ಹಕ್ಕಿಗಳಿಗೆ. ಆಮ್ಯಾಗ ಜನರಿಗೆ ನೀವು ಏನದ ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಪೂಜೆ ಮಾಡಿ ಅವರಿಗೆ ಅನ್ನ ದಾಸೋಹ ಮಾಡ್ರಿ. ದಿನ ಮಾಡ್ಬೇಕಂತದ ನೇಮ ಆಗುದಿಲ್ಲ. ವರ್ಷಕ್ಕೊಮ್ಮೆ 365 ಮಂದಿ ಕರೆಸಿ ಉಣಿಸ್ರಿ, ದಿವ್ಸಕ್ಕೆ ಒಬ್ರು ಲೆಕ್ಕ ಉಂಡಂಗ ಆಗ್ತದೆ. ಫಾರ್ ದೋಸ್ ಹೂ ಕಮ್ ಟು ಯುವರ್ ಹೌಸ್ ಸೀಕಿಂಗ್ ಫುಡ್, ಮೇ ಯು ನೆವರ್ ಶಟ್ ದ ಡೋರ್. ಶೇರ್ ಯುವರ್ ಫುಡ್ ವಿತ್ ಅದರ್ಸ್. ನಿಮ್ಮ ಬಾಗಿಲಿಗೆ ಅನ್ನ ಕೊಡ್ರಿ, ಭಿಕ್ಷಾ ಕೊಡ್ರಿ ಅಂತ ಬಂದವ್ರಿಗೆ ಬಾಗಲ ಹಾಕಬೇಡ್ರಿ. ಬಾಗಲ ತೆಗೆದು ಹೋಗಿ ಕರೆದು ಅವ್ರಿಗೆ ಕೊಡ್ರಿ. ಇಲ್ಲ ನಿಮ್ ಕಡೆ ಅರ್ಧ ರೊಟ್ಟಿ ಐತಿ, ಅದ್ರಾಗ ಒಂದ್ ಗಿರ್ದ ರೊಟ್ಟಿ ಕೊಡ್ರಿ. That means always cook more than required and don't keep in the fridge, share it with others. ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿಗೆ ಆಹಾರ ತಯಾರು ಮಾಡ್ರಿ. ಮತ್ ನಾಳೆ ಬರ್ತೈತಿ ಅಂತ ಫ್ರಿಜ್ ನಾಗ ಇಡಾಕ್ ಹೋಗ್ಬೇಡ್ರಿ. ತಂಗಳ ಪೆಟ್ಟಿಗೆ ಇಡಾಕ್ ಹೋಗ್ಬೇಡ್ರಿ, ಹಂಚಿ ಹರಿದು ಹಾಕ್ಬಿಡ್ರಿ. Therefore ಆತಿಥ್ಯಂ, ಆತಿಥ್ಯ ಮಾಡೋದು, ಅತಿಥಿ ಸಂಸ್ಕಾರ, ಅತಿಥಿಗಳಿಗೆ ಸೇವಾ ಮಾಡೋದು. Vashvadevam cha. Vashvadevam is sharing food with other living beings. Vishvedeva Aradhanam. All these will come under Ishtam. Ishtam is Yaj Dhatu. Ishtam andre Yaj ಅನ್ನುವಂತ ಧಾತು. ಯಜ್ ಅಂದ್ರೆ ಪೂಜಿಸು ಧಾತು, 3 ಶಬ್ದ. ಯಜ್ ಧಾತುವಿನಿಂದ ಇಷ್ಟಂ ಅನ್ನುವಂತ ಶಬ್ದ ಬಂದದ. ಪಾಸ್ಟ್ ಪ್ಯಾಸಿವ್ ಪಾರ್ಟಿಸಿಪಲ್ ಈಸ್ ಯಜ್ಞಂ ಇಷ್ಟಂ. ಅದು ಗ್ರಾಮರ್ ಪಾರ್ಟ್. ಯಜ್ ಅನ್ನೋದು ಹೋಗಿ ಯಜನಂ ಅಂತ ಹೆಂಗ ಆತ ಅನ್ನೋದು ಹೇಳ್ತಾರ, ಅದು ಗ್ರಾಮರ್ ಪಾರ್ಟ್. ಹಿಯರ್ ದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಈಸ್ ಆಲ್ಸೋ ದೇರ್. ದ ಡೈಲಿ ಸ್ಯಾಕ್ರಿಫೈಸ್ ಆಫ್ ಅಗ್ನಿಹೋತ್ರ, austerity, truthfulness, maintenance of animals, all pet will come under that. ಏನ್ ಮಾಡ್ತಾರ್ರಿ? ಅಗ್ನಿಹೋತ್ರವನ್ನು ಮಾಡ್ಬೇಕು, ತಪಸ್ ಮಾಡ್ಬೇಕು, ಆನಂತರ ಅನ್ನದಾನ ಮಾಡ್ಬೇಕು, ಅಲ್ಲಿ ಒಳ್ಳೆ ಸದ್ಗುಣಗಳನ್ನ ಇಟ್ಕೋಬೇಕು, ಅಲ್ಲ ಪ್ರಾಣಿಗಳಿಗೆ ಅನ್ನ ನೀರನ್ನ ದಾನ ಮಾಡ್ಬೇಕು. ಇವೆಲ್ಲ ಎದ್ರಾಗ ಬರ್ತಾವ್ರಿ ಅಂದ್ರೆ ಇಷ್ಟ ಅನ್ನುವಂತಹ ಈ ಯಜ್ಞ, ಇದೊಂದು ಯಜ್ಞದಲ್ಲಿ ಬರ್ತಾವ. ಫೀಡಿಂಗ್ ದ ಗೆಸ್ಟ್ ಅಂಡ್ ಫೀಡಿಂಗ್ ದ ಬರ್ಡ್ಸ್ ಅಂಡ್ ಬೀಸ್. They are called Ishta. ಅವಕ್ಕಂತಾರೆ ಇಷ್ಟ 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 ಅಂತಾರೆ. Many people think Hinduism doesn't have social service. ಬಹಳ ಮಂದಿ ಅಂತಾರ ಹಿಂದೂ ಧರ್ಮದಲ್ಲಿ ಸಮಾಜ ಸೇವೆ ಅನ್ನೋದು ಇಲ್ಲವೇ ಇಲ್ಲ ಅಂತಾರ. ಇದಲ್ಲೇನು ಸಮಾಜ ಸೇವೆ ಅಲ್ಲನಿದು, ಸಮಾಜ ಸೇವೆ ಅನ್ನೋದ ಮತ್ತೇನಿದು? Hinduism does talk about that. Only we don't practice. ಹಿಂದೂ ಧರ್ಮದಾಗ ಅದ, ನಾವು ಇಲ್ಲ ಮಾಡಂಗಿಲ್ಲ ಅಂತ ಅನ್ರಿ ಹೊರತು ಹಿಂದೂ ಧರ್ಮದಲ್ಲಿನೇ ಇಲ್ಲ ಧರ್ಮ ಮಾಡೋದು ಅನ್ನೋದು ಹೇಳ್ಬೇಡ್ರಿ. We promote temple all right, but we are not doing much to the society. ನಾವು ದೇವಸ್ಥಾನಕ್ಕೆ ಮಾಡ್ತೇವಿ, ಸಮಾಜಕ್ಕೆ ಮಾಡ್ತಾ ಇಲ್ಲ ನಮ್ ಜನ. ನಾವು more and more people are coming forward. ಇತ್ತಿತ್ತಲಾಗಿ ದಾನ ಧರ್ಮಕ್ಕೆ ಬಹಳ ಮಂದಿ ಆಕರ್ಷಿತರಾಗ್ಯಾರ. Even to Hindu themselves we don't do much. Andre, even to Hindu themselves we don't do themselves. All these are said in Shastra. This is the Ishtam. ಇಷ್ಟ ಅನ್ನುವಂಥದ್ದನ್ನ ಹೇಳ್ಕೊಂತ ಬಂದ್ರು.
ಇನ್ನ ಪೂರ್ತಂ ಅಂದ್ರೆ ಏನು ಅನ್ನುವಂಥದ್ದು ಹೇಳೋರದಾರ. ಆ ಪೂರ್ತಂ ಅನ್ನೋದಕ್ಕೆ ಒಂದು ಶ್ಲೋಕ ಅದ. ವಾಪಿ ಕೂಪ ತದಾಗದಿ ದೇವತಾಯತನ ನಾನೀಚ ಯನ್ನೈಶ್ಚ ಅಂತಃಪ್ರಧಾನ ಆರಾಮಃ ಪೂರ್ತಿ ಇತ್ಯಭಿಧೀಯತೆ. ವಾಪಿ ಕೂಪ ತದಾಗಾದಿ ದೇವತಾಯತಾನ್ ನಾನೀಚ ಯನ್ನೈಶ್ಚ ಅಂತಃಪ್ರಧಾನ ಆರಾಮಃ ಪೂರ್ತಿ ಇತ್ಯಭಿಧೀಯತೆ ಅಂತಾರ. ಆ ಮಂತ್ರದ ಅರ್ಥವನ್ನ ಮತ್ತು ನಾಳಿನ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.